ನಿಮಗೆ ತಾಕತ್ತಿತ್ತಂದ್ರೆ ನಿಮ್ಮೊಳಗೆ ಒಂದಿಷ್ಟು ಧೈರ್ಯ ಇತ್ತಂದ್ರೆ ಈಗ ಬಂದು ನಮ್ಮ ರಾಮ ಮಂದಿರಕ್ಕೆ ಕೈ ಹಚ್ಚಿ ನೋಡು ನಿಮ್ಮ ತಾಕತ್ತಿದ್ರು ಅನ್ನುವಂಥದ್ದು ಮಾತು. ಈ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಿರುವಂಥದ್ದು ವಿಶೇಷವಾಗಿರುವಂತಹ ರಾಮನ ಆದರ್ಶಗಳನ್ನು ರೂಢಿಸಿಕೊಳ್ಬೇಕು ಅನ್ನುವಂಥ ಸಂದೇಶವನ್ನು ಇದರ ಮೂಲಕ ಇವರು ಕೊಡ್ತಾ ಇದ್ದಾರೆ. ರಾಮನ ಪ್ರತಿಷ್ಠಾಪನೆಯಾಗಿ 1 ವರ್ಷ ಆಯಿತು. ಅಯೋಧ್ಯೆಯಲ್ಲಿ ಏನೋ ಅಭಿಷೇಕ ಮಾಡಿರ್ಬೋದು, ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿರ್ಬೋದು, ಅಲ್ಲಲ್ಲಿ ಆಯಾ ಪೂಜೆಗಳನ್ನು ಮಾಡಿರ್ಬೋದು. ಆದ್ರೆ ಎಲ್ಲೋ ಅಯೋಧ್ಯೆ ಇದ್ರೂ ಸಹಿತ ಈ ಯಡೂರು ಒಳಗೆ ಒಂದು ರಾಮನ ಫೋಟೋ ಇಟ್ಟು ಪೂಜೆ ಮಾಡಿ ಆ ರಾಮನ ಪ್ರತಿಷ್ಠಾಪನೆಗೊಂಡಿರುವಂತಹ 1 ವರ್ಷದ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ನಮ್ಮೆಲ್ಲರಿಗೂ ಅಯೋಧ್ಯೆಗೆ ಹೋಗಿವಿಲ್ಲ ಗೊತ್ತಿಲ್ಲ, ಏನು ಹೋಗ್ತೀವಿಲ್ಲ ಗೊತ್ತಿಲ್ಲ. ಆದರೂ ಸಹಿತ ರಾಮನ ಪ್ರತಿಷ್ಠಾಪನೆಯಾಗಿ 1 ವರ್ಷ ವಾರ್ಷಿಕೋತ್ಸವಕ್ಕೆ ನಮ್ಗೆ ಹೋಗೋಕ್ಕಾಗಂಗಿಲ್ಲ. ಈ ವರ್ಷ ಅಂತೂ ಯಾರಿಗೂ ಸಾಧ್ಯ ಇಲ್ಲ, ಯಾಕಂದರೆ ಇವತ್ತೇ ಇದು. ಇಲ್ಲೇ ಕುಂತು ಹೋಗ್ಬೋದು, ಇಲ್ಲೇ ಕುಂತು ಹೋಗೋಕ್ಕೂ ಒಂದು ಅವಕಾಶ ಐತಿ. ಯಾಕಂದ್ರೆ ಯಡೂರೊಳಗೆ ಎಷ್ಟು ಜನ ಇದ್ರು ಸಹಿತ ಇವತ್ತು ಅಯೋಧ್ಯಕ್ಕೆ ಹೋಗಿ ರಾಮ ಮಂದಿರದಲ್ಲಿ ಹೋಗಿ ರಾಮನ ದರ್ಶನ ಮಾಡಿರುವಂಥ ಫಲ ಯಾರಿಗೆ ಸಿಗ್ತೈತೆ ಅಂದ್ರೆ ಯಡೂರು ಒಳಗೆ ಅನೇಕ ಜನ ಇದ್ದರೂ ಅವ್ರಿಗೆ ಸಿಗಂಗಿಲ್ಲ. ಈ ಪ್ರಾಂಗಣದೊಳಗೆ ಯಾರು ಬಂದು ಕುಂತಾರಲ್ಲ ಅವ್ರಿಗೆ ಆ ಫಲ ಸಿಗ್ತೈತಿ ಅನ್ನುವಂಥದ್ದು ಕನ್ಫರ್ಮ್. ಯಾಕೆ ಹಿಂಗೆ ಸಿಗ್ತೈತೆ ಅನ್ನೋದನ್ನು ನಾವು ಒಂದು ಉದಾಹರಣೆ ಹೇಳ್ಬೋದು. ಇಬ್ಬರು ಫ್ಲೈಟ್ನಾಗ ಒಂದು ಇಲ್ಲಿಂದ ದೆಹಲಿಗೆ ಹೋಗ್ಬೇಕಂತ ಹೇಳಿ ವಿಚಾರ ಮಾಡ್ತಿದ್ರು. ಇಲ್ಲಿಂದ ದೆಹಲಿಗೆ ಹೋಗ್ಬೇಕಂತ ವಿಚಾರ ಮಾಡ್ತಿದ್ರು. ಅವ್ರು ಕುಂತಿದ್ರಲ್ಲಿ ಇನ್ನೊಂದಿಷ್ಟು ಸಮಯ ಇತ್ತು ಪ್ಲೇನ್ ಬರೋಕೆ. ಅಲ್ಲಿಂದ ಬರೋಬೇಕಾದ್ರೆ ಅಲ್ಲಿ ಹೋಗಿ ಏರ್ಪೋರ್ಟ್ನಾಗ ಕುಂತಿದ್ರು. ಅದ್ರ ಪಕ್ಕದಾಗಿರುವಂಥ 2 ಇರಿಬಿಗಳಿದ್ದು. ಇರಿಬಿ ಏನು ಮಾಡ್ತಿದ್ವು ಅಂದ್ರೆ ಆ ಇರಿಬಿದೊಂದು ಮಗ, ಅದರೊಂದು ಮಗು. ಇವರಿಬ್ಬರು ಕುಂತು ಮಾತಾಡ್ಕೋತಿದ್ರಂತ, ನಾನು ಡೆಲ್ಲಿಗೆ ಹೋಗ್ಬೇಕು, ಇನ್ನೊಂದು ತಾಸು ಆಕೈತಿ, ಅಲ್ಲಿ ಹೋಗಿ ಮುಟ್ಟಕ್ಕಂತ ಹೇಳಿ. ಅವಾಗ ಇರ್ಬಿ ಮಗುಗೇನು ವಿಚಾರ ಬಂತಂದ್ರೆ ಆ ದೊಡ್ಡ ಇರ್ಬಿನ ಕೇಳ್ತಿತ್ತು ಅವ್ರ ಅಪ್ಪನು, ನಾನು ಡೆಲ್ಲಿಗೆ ಹೋಗ್ಬೇಕಲ್ಲ, ನಾನು ಡೆಲ್ಲಿ ಹೋಗ್ಬೇಕಪ್ಪ, ಹೆಂಗೆ ಮಾಡಲಿ ಅಂತ ಹೇಳಿ ಕೇಳಿದಾಗ ಆ ತಾಯಿ ಅಥವಾ ತಂದೆ ಇರುವೆ ಏನು ಹೇಳ್ತಂದ್ರೆ, ಅಲ್ಲೋ ಮರಯ್ಯ, ಮನುಷ್ಯರು ಹೋಗ್ಬೇಕಂದ್ರೆ ಫ್ಲೈಟ್ ಟಿಕೆಟ್ ತೆಗಿಬೇಕು, ಅವ್ರು ಅಲ್ಲಿ ಹೋಗಿ ಇಳಿಬೇಕಾದ್ರೆ ಕನಿಷ್ಠ ಮನುಷ್ಯರಿಗೆ 1 ತಾಸು ಬೇಕು. ಮನುಷ್ಯರು 1 ಹೆಜ್ಜೆ ಇಡ್ಬೇಕಂದ್ರೆ ನಾವು 200 ಹೆಜ್ಜೆ ಇಡ್ಬೇಕಾಗೈತಿ. ಇರಿಬಿಗಳು ಮನುಷ್ಯರು ನಾವು 1 ಹೆಜ್ಜೆಗಿತ್ತು 1 ಹೆಜ್ಜೆ ಇಟ್ಟಿವಿ ಅಂದ್ರೆ ಅಷ್ಟು ದೂರ ನಡಿಬೇಕಾಗಿತ್ತು ಅಂದ್ರೆ ಆ ಇರಿಬಿಗಳು 200-300 ಹೆಜ್ಜೆ ಇಡಬೇಕಾಕೈತಿ. ಅಂಥದ್ರೊಳಗೆ ಮರಯ್ಯ, ನೀ ಇಲ್ಲಿದ್ದು ಇನ್ನು ಡೆಲ್ಲಿಗೆ ಹೆಂಗೆ ಹೋಗಿ ಅಂತ ಕೇಳ್ತಿತ್ತು ಆ ತಾಯಿ ಅಥವಾ ತಂದೆ ದೊಡ್ಡ ಇರಿಬಿ. ಆವಾಗ ಹೆಂಗಾರೆ ಮಾಡಿ ನನಗೆ ಗೊತ್ತಿಲ್ಲ, ಹಠ ಮಾಡ್ತದೆ, ನಾ ಹೋಗಬೇಕೀಗ, ಹೆಂಗೆ ಹೋಗ್ಬೇಕದು? ಅದೇನು ವಿಚಾರ ಮಾಡ್ತು ಅಂದ್ರೆ, ನಿನಗೆ ಹೋಗಬೇಕಂತೇಳಿ ಹಠ ಆಯ್ತಲ್ಲ, ನೀ ಏನು ಟಿಕೆಟ್ ತೆಗಿದು ಬೇಡ, ಬಸ್ಸಿನ ಬುಕ್ ಮಾಡಿಸೋದು ಬೇಡ, ಇದು ಫ್ಲೈಟ್ ಬುಕ್ ಮಾಡಿಸೋದು ಬೇಕಾಗಿಲ್ಲ, ಏನೂ ಮಾಡೋದು ಬೇಡ, ನಿನ್ನ ಒಂದು ಐಡಿಯಾ ನಿನಗೊಂದು ಕೊಡ್ತನು, ನಿನಗೊಂದು ಮಾರ್ಗ ತೋರಿಸು, ಆ ಪ್ರಕಾರ ನೀನು ಡೆಲ್ಲಿಗೆ ಹೋಗ್ಬೋದು ಅಂತ. ಅವಾಗ ಇದಕ್ಕೆ ಅದ ಬೇಕಾಗಿತ್ತು. ಭಾಳ ಖುಷಿ ಆಯಿತು. ಮತ್ತು ಅದನ್ನು ಹೇಳ್ರಿ ಅತ್ತ ಅವರ ತಾಯಿ ಅಥವಾ ತಂದೆ ಕೇಳ್ತಾರೆ ದೊಡ್ಡ ಇರಿಬಿಗೆ. ಅವಾಗ ನೀ ಏನು ಮಾಡೋಕ್ಕೆ ಹೋಗಬೇಡ, ಅಲ್ಲಿ ಒಬ್ಬ ಮನುಷ್ಯ ಕೂತನಲ್ಲ ಕುರ್ಚಿ ಮೇಲೆ, ಅವರಿಬ್ಬರು ಕೂಡ ಡೆಲ್ಲಿಗೆ ಹೊಂಟಾರಿ, ಸದ್ಯ ಫ್ಲೈಟ್ ಬರ್ತೈತಿ. ಈಗ ನೀ ಏನು ಮಾಡ್ಬೇಕಂದ್ರೆ ಎಲ್ಲಿ ಟಿಕೆಟ್ ತೆಗಿಯೋಕೆ ಹೋಗಬೇಡ, ಎಲ್ಲೂ ಹೋಗಬೇಡ, ಬರೇ ಹೋಗಿ ಅವ್ರ ಅರ್ಬಿ ಒಂದು ಹಿಂಗೆ ಹಿಡ್ಕೊಂಡು ಕೂತ್ಬಿಟ್ಟು ನೀನು 1 ತಾಸನ್ನ ಹೋಗಿ ಡೆಲ್ಲಿಗೆ ಹೋಗಿ ಅಂತ ಹೇಳ್ತೀವಿ ದೊಡ್ಡ ಇರ್ಬಿ. ಕರೆಕ್ಟ್ ಐತ್ರಿ ಅದು? ಸತ್ಯ ಐತೆ. ಅದಕ್ಕೇನು ಟಿಕೆಟ್ ತೆಗೀದು ಬೇಕಾಗಿಲ್ಲ, ಫ್ಲೈಟ್ ಬುಕ್ ಮಾಡಿಸೋದು ಬೇಕಾಗಲಿಲ್ಲ, ಅಲ್ಲಿ ಹೋಗಿ ರೂಮ್ ಏನೋ ಹಿಡ್ಕೊಳಕ್ಕೆ ಏನೂ ವ್ಯವಸ್ಥೆ ಬೇಕಾಗಿಲ್ಲ. ಆದರೂ ಅದು ದೊಡ್ಡ ಇರಿಬಿ ಹೇಳ್ತಲ್ಲ, ಇದು ಹೋಗಿ ಅವ್ನ ಅರಿವಿ ಹಿಡ್ಕೊಂಡು ಎಲ್ಲೋ ಕೂತಿದ್ದ, ಅವ್ನ ಪ್ಯಾಂಟು ಒಂದು ಅಂಗಿ ಅಥವಾ ಬ್ಯಾಗ್ ಒಂದು ಹಿಂಗೆ ಹಿಡ್ಕೊಂಡು ಕೂತು ಅವ್ನ ಫ್ಲೈಟ್ ಬತ್ತು, ಅವ್ನ ಫ್ಲೈಟ್ ಹತ್ತಿದ, ಹೋಗಿ ದೆಹಲಿ ಒಳಗೆ ಇಳಿದ. 1 ತಾಸಿನಾಗ ಅದು ಹೋಗೋಕ್ಕೆ ಸಾಧ್ಯ ಆತ್ರಿ. ಇದನ್ನು ಯಾಕೆ ನಿಮಗೆ ಇವತ್ತು ಇಲ್ಲಿ ಹೇಳಿದೆವು ಅಂದ್ರೆ, ನಮಗೆ ಇವತ್ತು ರಾಮ ಮಂದಿರಕ್ಕೆ ಹೋಗಿ ರಾಮನ ದರ್ಶನ ಮಾಡೋಕ್ಕಾಗಂಗಿಲ್ಲ. ಈಗ ಸದ್ಯ ನಾವು ಹೋಗ್ಬೇಕಂತ ಹೇಳಿ ವಿಚಾರ ಮಾಡಿದೆವು ಅಂದರೆ ಇಲ್ಲಿ ಕುಂತು ಇನ್ನೂ 1 ವಾರ ಆಕೈತಿ ಸದ್ಯ ಡಿಸಿಷನ್ ಮಾಡಿ ಬುಕ್ಕಿಂಗ್ ಎಲ್ಲ ಮಾಡಿಸ್ಬೇಕಾದ್ರೆ. ಆದರೆ ನಮಗೆ ಇಂಥ ಅವಕಾಶ ಕೊಟ್ಟಲ್ಲ ಇಲ್ಲಿ ಕುಂತಿರುವಂಥವ್ರು ಹಿರಿಯರು, ಇಲ್ಲೇನು ಆಯೋಜನೆ ಮಾಡೋಂಥ ಈ ಕಾರ್ಯಕ್ರಮ, ಇವರೆಲ್ಲರಿಗೆ ನಾವೆಲ್ಲರೂ ಒಂದು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನಾವೆಲ್ಲರೂ ಈಗ ಒಂದು ಇರಿಬಿಗಳಿದ್ದಾಗ ನಮಗೆಲ್ಲರಿಗೆ ರಾಮ ಮಂದಿರ ದರ್ಶನ ಮಾಡೋಕೆ ಆಗಂಗಿಲ್ಲ ಇವತ್ತು. ಆದರೆ ಇಲ್ಲೇ ಕುಂತು ನಮಗೆ ರಾಮ ಮಂದಿರದ ದರ್ಶನ ಮಾಡ್ಸಕತ್ತಲ್ಲ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು, ಇವರೆಲ್ಲರಿಗೂ ಒಂದು ಧನ್ಯವಾದ ಹೇಳ್ಬೇಕು.
ಆ ಇರಿಬ್ ಹೆಂಗೆ ಆ ಮನುಷ್ಯನ ಅರಿವಿ ಹಿಡ್ಕೊಂಡು ಹೋಗಿ ಡೆಲ್ಲಿಗೆ ಹೋತು, ಹಂಗೆ ಇವರೆಲ್ಲ ಆಯೋಜನೆ ಮಾಡಿರುವಂಥ ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮೆಲ್ಲರಿಗೂ ಕೂಡ ರಾಮ ಮಂದಿರದ ದರ್ಶನ ಮಾಡಿರುವಂಥ ಪುಣ್ಯ ಸಿಕ್ತು. ಅದಕ್ಕೆ ನಾವೆಲ್ಲರೂ ಇವರಿಗೆ ಧನ್ಯವಾದ ಹೇಳೋದು. ಇನ್ನೊಂದು ವಿಶೇಷ ಅಂದ್ರೆ ಅವ್ರು ಇಂಕತಕ್ಕ ಭಾಳ ಚೆಂದಾಗಿ ಹೇಳಿದರು. ರಾಮ ಮಂದಿರ ನಿರ್ಮಾಣ ಆಗ್ಬೇಕಾಗಿತ್ತರ ಎಷ್ಟು ಬಲಿದಾನಗಳಾದವು, ಎಷ್ಟು ವರ್ಷಗಳ, ನೂರಾರು ವರ್ಷಗಳ ಕಾಲ ಹೋರಾಟ ಮಾಡಿದರು. ಕೋರ್ಟ್ ಕಚೇರಿ ಒಳಗೆ ಎಷ್ಟೋ ಜನ ಕೋರ್ಟ್ ಕಚೇರಿಗೆ ಅಡ್ಡಾಡಿ ಚಪ್ಪಲ್ ಸೌದು, ಅವ್ರ ಅರಿವೆ ಹರಿದು. ಆದರೂ ಕೂಡ ಭಾರತದಲ್ಲಿರುವಂತಹ ಕೆಲವೊಂದಿಷ್ಟು ಜನ ಹೆಂಗಿದ್ರಲ್ಲ, ಭಾರತ ಮಾತೆಗೆ ಹೆಮ್ಮೆಯ ಪುತ್ರರು ಹೆಂಗಿದ್ರಲ್ಲ, ಆ ಭಾರತ ದೇಶದಲ್ಲಿ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ, ರಾಮ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ವಿರುದ್ಧ ಮಾಡಿರುವಂತಹ ಮುಸ್ಲಿಂ ರಾಜರ ವಿರುದ್ಧ ನಿಂತರು. ಅವ್ರ ವಿರುದ್ಧ ಕೋರ್ಟಿಗೆ ಹೋದರು. ಒಂದಲ್ಲ ಎರಡಲ್ಲ ನೂರಾರು ವರ್ಷಗಳ ಕೋರ್ಟ್ನಲ್ಲಿ ಕಟಕಟೆಯಲ್ಲಿ ನಿಂತು ಇವರು ವಾದ ಮಾಡಿದರು. ಆದ್ರೆ ಯಾವುದಕ್ಕೆ ಜಯ ಇದೆ ಅಂದ್ರೆ ಧರ್ಮಕ್ಕೆ ಮಾತ್ರ ಜಯ ಐತಿ, ಅಧರ್ಮಕ್ಕೆ ಜಯ ಇಲ್ಲ. ಸತ್ಯಕ್ಕೆ ಮಾತ್ರ ಆ ಕಿಮ್ಮತ್ ಐತಿ, ಅಸತ್ಯಕ್ಕೆ ಕಿಮ್ಮತ್ತಿಲ್ಲ ಅನ್ನುವಂಥದ್ದು ನಾವೆಲ್ಲರೂ ಯಾಕೆ ತಿಳ್ಕೊಬೇಕಂದ್ರೆ, ನೂರಾರು ವರ್ಷಗಳ ಹಿಂದೆ ಆ ಮುಸ್ಲಿಂ ರಾಜರ ಆಡಳಿತದ ದುಷ್ಟ ಆಡಳಿತಕ್ಕೆ ಒಳಗಾಗಿ ನಮ್ಮ ರಾಮ ಮಂದಿರ ಧ್ವಂಸಗೊಂಡು ರಾಮ ಮಂದಿರದ ಜಾಗದಲ್ಲಿ ಮಸೀದಿಯನ್ನು ಕಟ್ಟಿದ್ದಲ್ಲ, ಬಾಬರಿ ಮಸೀದಿ. ಆ ಒಂದು ದುಷ್ಟ ರಾಜರ ನಮ್ಮ ಭಾರತದಲ್ಲಿ ಇದ್ದುಕೊಂಡೇ, ನಮ್ಮ ಹಿಂದೂಸ್ತಾನದಲ್ಲಿ ಇದ್ದುಕೊಂಡೇ ನಮ್ಮ ಹಿಂದೂಗಳಿಗೆ ದಬ್ಬಾಳಿಕೆ ಮಾಡುವಂಥ ಕೆಲಸ ಮಾಡ್ತಿದ್ರು. ಈಗ ನಾವೆಲ್ಲರೂ ಅಂತಹ ದುಷ್ಟ ಮುಸ್ಲಿಮರಿಗೆ, ಎಲ್ಲ ಮುಸ್ಲಿಮರು ದುಷ್ಟರಲ್ಲ, ಎಲ್ಲರೂ ಕೆಟ್ಟವರಲ್ಲ, ಭಾರತ ದೇಶದಲ್ಲಿ ಇದ್ದುಕೊಂಡು ಹಿಂದೂಸ್ತಾನದಲ್ಲಿ ಇದ್ದುಕೊಂಡು ಹಿಂದೂ ದೇವಾಲಯಗಳನ್ನು ನಾಶ ಮಾಡಬೇಕನ್ನುವಂಥವ್ರು, ಹಿಂದೂಗಳನ್ನು ವಿರೋಧ ಮಾಡಬೇಕನ್ನುವಂಥವ್ರು, ಹಿಂದುತ್ವದಲ್ಲೇ ಇದ್ದುಕೊಂಡು ಹಿಂದೂ ರಾಷ್ಟ್ರದಲ್ಲೇ ಇದ್ದುಕೊಂಡು ಇಂಥ ಹೊಲಸ್ತಾನ ಮಾಡುವಂಥ ಮುಸ್ಲಿಮರು ಒಂದಿಷ್ಟು ವಿಚಾರ ಮಾಡಬೇಕು. ಆವಾಗಿನ ಕಾಲಕ್ಕೆ ನೀವು ರಾಮ ಮಂದಿರ ಧ್ವಂಸ ಮಾಡಿ ಬಾಬರಿ ಮಸೀದಿ ಕಟ್ಟಿದ್ರಿ, ನಿಮಗೆ ತಾಕತ್ತಿತ್ತಂದ್ರೆ, ನಿಮ್ಮೊಳಗೆ ಒಂದಿಷ್ಟು ಧೈರ್ಯ ಇತ್ತಂದ್ರೆ ಈಗ ಬಂದು ನಮ್ಮ ರಾಮ ಮಂದಿರಕ್ಕೆ ಕೈ ಹಚ್ಚಿ ನೋಡ್ರಿ ನಿಮ್ಗೆ ತಾಕತ್ತಿದ್ರು ಅನ್ನುವಂಥದ್ದು ನಾವು. ಹಿಂದಿನ ಕಾಲದಲ್ಲಿ ಅವರೆಲ್ಲ ಮಾಡಿದ್ರು, ಈಗ ಸಾಧ್ಯ ಇಲ್ಲದು. ಅಂತಹ ತಾಕತ್ತು ಯಾರಿಗೂ ಇಲ್ಲ. ರಾಮ ಮಂದಿರ ಸಮೀಪ ಹೋಗುವಂಥ ತಾಕತ್ತು ಯಾರಿಗಿಲ್ಲ. ಎಲ್ಲ ಮುಸ್ಲಿಮರು ದುಷ್ಟರಲ್ಲ, ಅದೊಂದು ತಿಳ್ಕೊರಿ. ಇದೇ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕಾಗಿ ಎಷ್ಟೋ ಜನ ಭಾರತೀಯರಾಗಿರುವಂಥವ್ರು, ಭಾರತದಲ್ಲಿರುವಂಥ ಎಷ್ಟೋ ಶ್ರೇಷ್ಠ ಮುಸ್ಲಿಮರು ಕೂಡ ಆ ರಾಮ ಮಂದಿರಕ್ಕಾಗಿ ದೇಣಿಗೆ ಕೊಟ್ಟರು. ರಾಮ ಮಂದಿರದ ದರ್ಶನ ಮಾಡ್ಕೊಂಡು ಬಂದರು. ರಾಮ ಮಂದಿರದ ಕಾರ್ಯಕ್ರಮ ಮಾಡಕತ್ತಾರಂದ ಅಲ್ಲಲ್ಲಿ ಮುಸ್ಲಿಮರು ಕೂಡ ದಾಸೋಹ ಸೇವೆಯನ್ನು ಮಾಡಿದರು. ಅಂಥ ಮುಸ್ಲಿಮರಿಗೆ ಕೆಟ್ಟ ಅನ್ನೋದಿಲ್ಲ. ಭಾರತದಲ್ಲೇ ಇದ್ದುಕೊಂಡು ಹಿಂದೂಸ್ತಾನದಲ್ಲೇ ಇದ್ದುಕೊಂಡು ಹಿಂದೂ ದೇವಾಲಯಗಳನ್ನು ನಾಶ ಮಾಡಬೇಕು, ಹಿಂದುತ್ವವನ್ನು ನಾಶ ಮಾಡಬೇಕು, ಹಿಂದೂಗಳನ್ನು ವಿರೋಧ ಮಾಡಬೇಕು ಅನ್ನುವಂಥ ನಾಲಾಯಕರಿಗೆ ಈ ಮಾತು ಹೇಳಿರುವಂಥದ್ದು ವಿಶೇಷವಾಗಿರುವಂಥದ್ದು. ರಾಮ ಮಂದಿರ, ರಾಮ ಅಂದ್ರೆ ಮರ್ಯಾದಾ ಪುರುಷೋತ್ತಮ. ರಾಮ ಅಂದ್ರೆ ಪ್ರತಿಯೊಬ್ಬ ಯುವಕರಲ್ಲಿ ನರ ಜಾಗೃತಕ್ಕವು, ಒಳಗೆ ರಕ್ತ, ಬಿಸಿ ರಕ್ತ ಕುದಿತೈತಿ, ನರನಾಡಿಗಳಲ್ಲಿ ಸಂಚಲನ ಆಕೈತೆ ರಾಮ ಅನ್ನುವಂಥ ಶಬ್ದ ಕೇಳಿದರೆ. ಅಂತಹ ತಾಕತ್ತಿರುವಂಥದ್ದು ಆ ರಾಮನಲ್ಲಿದೆ. ರಾಮ ತನ್ನ ಜೀವನದುದ್ದಕ್ಕೂ ಯುದ್ಧ ಮಾಡಿದ, ತನ್ನ ಜೀವನದುದ್ದಕ್ಕೂ ಹೋರಾಟ ಮಾಡಿದ. ತಮ್ಮಲ್ಲಿರುವಂಥ ಬೇರೆ ದೇಶದವರಲ್ಲ, ಬೇರೆ ಹೊರಗಿನವರಲ್ಲ, ತಮ್ಮಲ್ಲೇ ತಮ್ಮ ಒಳಗಾಗೆ ತಮ್ಮ ಸಂಬಂಧಿಕರಲ್ಲೇ ಇರುವಂತಹ ದುಷ್ಟತನದ ಕೆಲಸದಿಂದ ಎಷ್ಟೋ ದಿವಸ ಹೋರಾಟ ಮಾಡಿದ. ನಮ್ಮೆಲ್ಲರಿಗೂ ಇದನ್ನು ತಿಳ್ಕೊಳ್ಳುವಂತಹ ಒಂದು ವಿಶೇಷವಾಗಿರುವಂಥ ಸಂದರ್ಭ ಇದಾಗಿರೋದ್ರಿಂದ ರಾಮ ಎಷ್ಟು ದಿವಸ ಹೋರಾಟ ಮಾಡಿದರೂ ಸಹಿತ ಕೊನೆಗೆ ಒಂದು ದಿನ ರಾಮ ಮಂದಿರ ಹೆಂಗೆ ನಿರ್ಮಾಣ ಆಯಿತು, ಹಂಗೆ ಸತ್ಯಕ್ಕೆ ಯಾವತ್ತೂ ಇದನ್ನಿಲ್ಲ, ಸತ್ಯಕ್ಕೆ ಯಾವತ್ತೂ ಜಯ ಸಿಗ್ತೈತೆ ಅನ್ನೋದನ್ನು ನಾವು ಕನ್ಫರ್ಮ್ ತಿಳ್ಕೊಂಡ್ಬಿಡ್ಬೋದು. ವಿಶೇಷವಾಗಿರುವಂಥ ರಾಮ ಮಂದಿರದಲ್ಲಿ ಇವತ್ತು ರಾಮನ ಮೂರ್ತಿ ಹೆಂಗೈತಂದ್ರೆ ಅಲ್ಲಿ ಯುವಕ ರಾಮ ಇಲ್ಲ. ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂಥ ಮೂರ್ತಿ ಹೆಂಗೈತೆ ನೋಡಿದ್ರೆ ಅದು ಬಾಲಕನ ರೂಪದಲ್ಲೈತಿ. ಬೆಳೆಯುವಂತಹ ಕೂಸು, ಬೆಳೆಯುವಂತಹ ಇನ್ನೇನು ಒಂದಿಷ್ಟು ವಯಸ್ಸಿನಲ್ಲಿ ಯುವಕ ಆಗ್ತಾನೆ. ಯಾಕೆ ಆ ಬಾಲಕನ ರೂಪದಲ್ಲೇ ಆ ರಾಮ ಅಲ್ಲಿ ನಮ್ಮೆಲ್ಲರಿಗೂ ದರ್ಶನ ಕೊಡ್ತಾನಂದ್ರೆ, ಭವ್ಯ ಭಾರತದ ಭವಿಷ್ಯತ್ ಎಲ್ಲಿ ಐತಂದ್ರೆ ಬೆಳೆಯುವಂಥ ಮಕ್ಕಳಲ್ಲ ಐತನ್ನು ತೋರ್ಸಕ್ಕೆ ರಾಮನೇ ಆ ಅವತಾರವನ್ನು ತಾಳಿರುತ್ತೆ. ಭಾರತ ಹೆಂಗೆ ಉಳಿತೈತಿ, ಭಾರತ ದೇಶದಲ್ಲಿರುವಂಥ ಭಾರತದ ಕೀರ್ತಿ ಹೆಂಗೆ ಹಬ್ಬತೈತಿ ಅಂದ್ರೆ ಮುದುಕರಿಂದ ನಮ್ಮ ಭಾರತ ಉದ್ಧಾರ ಆಗೋದಿಲ್ಲ. ಭಾರತ ದೇಶದಲ್ಲಿ ನಮ್ಮ ಯುವಕರಿಂದ ಭಾರತ ಸಂರಕ್ಷಣೆ ಆಗೋದಿಲ್ಲ. ಭವ್ಯ ಭಾರತವನ್ನು ಕಟ್ಟಬೇಕಾಗಿತ್ತು ಅಂದ್ರೆ ಮುದುಕರಿಂದ ಸಾಧ್ಯ ಇಲ್ಲ, ಅದು ಯುವಕರಿಂದ ಬೆಳೆಯುವಂಥ ಮಕ್ಕಳಿಂದಲೇ ಸಾಧ್ಯ ಅನ್ನುವಂಥ ಒಂದು ಮುಂದಾಲೋಚನೆಯನ್ನು ಮಾಡಿಕೊಂಡೇ ಅಲ್ಲಿ ರಾಮ ಮಂದಿರದಲ್ಲಿ ರಾಮ ಲಲ್ಲಾನ ಪ್ರತಿಷ್ಠಾಪನೆ ಆಯಿತು.
ಹಾಗಾಗಿ ಆ ರಾಮ ಮಂದಿರದಲ್ಲಿ ಇವತ್ತು 1 ವರ್ಷದ ವಿಶೇಷವಾಗಿರುವಂಥ ಪೂಜಾ ಕಾರ್ಯಕ್ರಮಗಳು ನಡೆದಿದ್ದಾವೆ. ಆ ಎಲ್ಲ ಕಾರ್ಯಕ್ರಮಗಳು ನಮಗೆ ಈ ಒಂದು ಕಾರ್ಯಕ್ರಮದಿಂದ ಅದರ ಪುಣ್ಯ ಫಲ ನಮಗೆ ಪ್ರಾಪ್ತಿಯಾಗ್ತೈತಿ ಅನ್ನುವಂಥದ್ದು. ಇನ್ನೊಂದು, ಇವರು ಯಾವಾಗ ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆ ಆಯಿತೋ ಆವತ್ತಿನಿಂದ ಇವತ್ತಿನ ತನಕನೂ ಪ್ರತಿ ಶನಿವಾರ ಈ ಆವರಣದಲ್ಲಿ ಹನುಮಾನ್ ಚಾಲೀಸ ಪಠನೆ ಮಾಡ್ಕೊಂತ ಬಂದೀವಿ ಅಂತ ಅವ್ರು ನಿಮಗೆ ಹೇಳಿದ್ರಿ ಕಥಕ. ಹೌದು, ಈ ರಾಮ ಬೇರೆ, ಅದರ ರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಈ ಹನುಮಾನ್ ಚಾಲೀಸ ಯಾಕೆ ಓದಬೇಕು? ಅಲ್ರಿ, ರಾಮನ ಪ್ರತಿಷ್ಠಾ ಆಯಿತು, ರಾಮನ ಪೂಜೆ ಮಾಡ್ರಿ, ರಾಮನಾಮನ ಜಪ ಮಾಡ್ರಿ, ರಾಮನ ಬಗ್ಗೆ ವಿಶೇಷವಾಗಿರುವಂಥ ಭಜನೆ ಮಾಡ್ರಿ, ಅದೆಲ್ಲ ಬಿಟ್ಟು ಈ ಹನುಮಂತನ ಚಾಲೀಸ ಯಾಕೆ ಓದ್ತಾರೋ ಅನ್ನುವಂಥ ಪ್ರಶ್ನೆ ಒಂದಿಷ್ಟು ಜನರಿಗೆ ಬಂದಿರ್ತೈತಿ. ಹನುಮಂತ ರಾಮ ಆ ಕಾಲದಲ್ಲಿ, ರಾಮಾಯಣ ಕಾಲದಲ್ಲಿ ಒಂದು ಭಾಷ್ಯ ಕೊಟ್ಟಂತ ರಾಮ ಅವನಿಗೆ, ಯಾರಿಗೆ? ಹನುಮಂತನಿಗೆ. ಈ ಹನುಮಂತ ರಾಮನಿಗೆ ಸೇವೆ ಸಲ್ಲಿಸುವುದನ್ನು ನೋಡಿ ರಾಮ ಶ್ರೀರಾಮಚಂದ್ರ ತೃಪ್ತವಾಗಿ ಏನು ಹೇಳ್ತಾನಂದ್ರೆ ಹನುಮಂತಗ, ಏ ಹನುಮಂತ, ಆಂಜನೇಯ, ನೀನು ಇಷ್ಟು ಭಕ್ತಿಯಿಂದ ನನ್ನ ಸೇವೆ ಮಾಡಕತ್ತಿಯಲ್ಲಪ್ಪ, ಇನ್ಮೇಲೆ ನಿನಗೆ ಯಾರು ಸೇವೆ ಮಾಡ್ತಾರೋ, ಯಾರು ನಿನ್ನ ನಾಮಸ್ಮರಣೆಯನ್ನು ಮಾಡ್ತಾರೋ, ಯಾರು ನಿನ್ನ ಮಂತ್ರ ಜಪವನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ನನ್ನ ಸಂಪೂರ್ಣವಾಗಿರುವಂಥ ಆಶೀರ್ವಾದ ಇರ್ತೈತಿ ಅನ್ನುವಂಥ ವರ ಹನುಮಂತನಿಗೆ ಕೊಟ್ಟ ರಾಮ. ಅದಕ್ಕಾಗಿ ನಾವು ರಾಮ ಮಂದಿರದ ಒಂದು ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಸಾಮೂಹಿಕವಾಗಿರುವಂತಹ ಈ ಒಂದು ಹನುಮಂತನ ವಿಶೇಷವಾಗಿರುವಂಥ ಗುಣಗಾನವನ್ನು ಹೊಂದಿರುವಂತಹ ಈ ಒಂದು ಸ್ತೋತ್ರವನ್ನು ಪಠನೆ ಮಾಡಬೇಕಾಗಿರುವಂಥದ್ದು. ಹನುಮಾನ್ ಚಾಲೀಸ ಅನ್ನೋದು ಬಹಳ ಬಹಳ ಅದ್ಭುತವಾಗಿರುವಂಥ ಒಂದು ಸ್ತೋತ್ರ. ಅದು ಹನುಮಾನ್ ಚಾಲೀಸ ಒಳಗೆ ಇಂಥ ಶಕ್ತಿ ಐತಲ್ಲ, ಅದರಲ್ಲಿ ತಾಕತ್ತಿರುವಂಥದ್ದನ್ನು ನಾವು ಬರೀ ಬಾಯಲ್ಲಿ ಹೇಳಿದ್ರೆ ಯಾರಿಗೆ ಗೊತ್ತಾಗಂಗಿಲ್ಲ, ಇನ್ನೊಬ್ರು ಯಾರೇ ನಮಗೆ ಹೇಳಿದ್ರೆ ಗೊತ್ತಾಗಂಗಿಲ್ಲ, ಪುಸ್ತಕ ಓದಿದ್ರೆ ಗೊತ್ತಾಗಂಗಿಲ್ಲ. ಯಾವಾಗ ಗೊತ್ತಾಕೈತಿ ಅಂದ್ರೆ ಆ ಹನುಮಾನ್ ಚಾಲೀಸ ಪಠನೆ ಮಾಡಿದೀವಿ ಅಂದ್ರೆ ಅದರ ಪ್ರಭಾವ ನಮ್ಮ ಮೇಲೆ ಆಕೈತಲ್ಲ, ಅವಾಗ ಅದರ ಒಂದು ವಿಶೇಷ ತಿಳ್ಕೊಳ್ಳೋಕೆ ನಮ್ಮೆಲ್ಲರಿಗೂ ಸಾಧ್ಯ ಐತಿ. ಅನೇಕ ದಿನಗಳ ಕಾಲ ಈ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅದನ್ನು ಸಿದ್ಧಿ ಮಾಡ್ಕೋಬೇಕನ್ನುವಂಥ ಎಷ್ಟೋ ಜನರಲ್ಲಿ ನಾನು ಗುರುಕುಲದಲ್ಲಿದ್ದು ಇರುವಂಥ ಸಂದರ್ಭದೊಳಗೆ ಹನುಮಾನ್ ಚಾಲೀಸ ಭಾಳ ಶ್ರದ್ಧೆಯಿಂದ ಓದ್ತಿದ್ವಿ. ಅದರ ಫಲ ನಮಗೆ ಸಿಕ್ಕೈತಿ. ಅದನ್ನು ಪಠನೆ ಮಾಡೋದ್ರಿಂದ ಏನು ಅದ್ಭುತವಾಗಿರುವಂತಹ ಫಲಗಳು ಅದಾವ ಅನ್ನೋದನ್ನು ಹೇಳಲಿಕ್ಕೆ ಬರೋಂಗಿಲ್ಲ. ಭಾಳ ಅದ್ಭುತ ಅದು. ಇವನು ನಿಮಗೆ ವಿಶೇಷ ಗೊತ್ತಿರಬೇಕು, ನೀವು ಹುಡುಗರು ಯಾವಾದರೂ ನೋಡಿರಬಹುದು, ಅದನ್ನು ಹೇಳುವಂಥದ್ದಲ್ಲ. ಆದರೂ ಯಾಕೆ ಹೇಳ್ತೀವಿ ಅಂದರೆ ಅದರೊಳಗೆ ಎಷ್ಟು ತಾಕತ್ತೈತೆ ಅನ್ನೋದು ನಿಮಗೆ ಹೇಳೋಕೆ ಇದೊಂದು ಉದಾಹರಣೆ ಹೇಳ್ತೀವಿ. ಈ ಹೋದ ವರ್ಷ ಇಲ್ಲೇ ಮಠದೊಳಗೆ ಯಾವುದೋ ಈ ಗಬಳ್ಯಾರು ಕಬ್ಬು ಕಡೆಯಕ್ಕೆ ಬಂದಿರುವಂಥವ್ರು ಯಾರಿಗೋ ಒಂದು ಹೆಣ್ಮಗಳಿಗೆ ಗಾಳಿ ಆಗಿತ್ತು ಅಂತ ಹೇಳಿ ಬಂದಿದ್ರು. ನೀವು ಯಾರು ನೋಡಿರ್ಬೇಕು. ಗಾಳಿ ಆಗಿತ್ತು ಬಂದಾಗ ಅಲ್ಲಿ ಕರ್ಕೊಂಬಂದಾಗ ನಾವು ಒಂದಿಷ್ಟು ಅಲ್ಲಿ ಕುಂಡ್ರಿಸಿ ಅದನ್ನ ಕೈಯಾಗ ಒಂದಿಷ್ಟು ನೀರು ತೊಗೊಂಡು ಮಂತ್ರ ಹಾಕಿ ಆ ಹೆಣ್ಮಗಳಿಗೆ ಗೊಜ್ಜಿದಾಗ ಆಕಿ ಮೈಯೆಲ್ಲ ಉಳ್ಳಾಡಿ ನಾವು ಬಿಟ್ಟು ಹೋಗ್ಕೊಂಡು ಓಡಿ ಹೋಗಿರುವಂಥ ಪ್ರಸಂಗ ನೀವು ಕೆಲವೊಂದಿಷ್ಟು ಜನ ಹುಡುಗರು ನೋಡಿರಿ. ಯಾಕಂದ್ರೆ ನಾವು ಅಲ್ಲೇನು ದೊಡ್ಡ ಸಿದ್ಧಿ ಮಾಡ್ಕೊಂಡು ಏನು ತಪಸ್ಕೂತು ಮಂತ್ರ ಹೇಳಿಲ್ಲ. ನಾವು ಆ ಹನುಮಾನ್ ಚಾಲೀಸದಲ್ಲಿರುವಂಥ ಒಂದು ಶ್ಲೋಕ ಐತಿ, ಅದು ಯಾವುದನ್ನು ಇರೋಂಗಿಲ್ಲ, ಅದು ಗುಪ್ತ. ಯಾಕಂದ್ರೆ ಕೆಲವು ಮಂತ್ರಗಳು ಹಿಂಗಿರ್ತಾವಲ್ಲ, ಆ ಮಂತ್ರಗಳನ್ನು ನಾವು ಪಬ್ಲಿಕ್ ಮಾಡಿದರೆ ಅದರ ಶಕ್ತಿ ಕಡಿಮೆ ಆಗುವಂಥದ್ದು. ಈ ಎಲ್ಲ ಹೇಳಿದ್ರೆ ಓಕೆ, ಆದರೆ ಕೆಲವು ಶ್ಲೋಕಗಳದಲ್ಲ, ಆ ಕೈಯೊಳಗೆ ನೀರು ಹಾಕೊಂಡು ಆ ಒಂದು ಶ್ಲೋಕ ಪಠನೆ ಮಾಡಿ ನೀರು ಗೊಜ್ಜೋದಕ್ಕಾಗಿ ಅವು ಮೇಯಲ್ಲಿರುವಂಥ ಭೂತ ಬಿಟ್ಟು ಓಡಿ ಹೋತಂದ್ರೆ ನಮ್ಮಲ್ಲಿರುವಂಥ ಎಷ್ಟು ದುಷ್ಟ ಶಕ್ತಿಗಳು, ನಮ್ಮಲ್ಲಿರುವಂಥ ಎಷ್ಟು ದುರ್ಬುದ್ಧಿಗಳು ಹೋಗ್ಲಿಕ್ಕಿಲ್ಲ ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು. ಈ ಹನುಮಾನ್ ಚಾಲೀಸದೊಳಗೆ ಯಾರು ಹನುಮಾನ್ ಚಾಲೀಸದ ಫಲಶ್ರುತಿ ಒಳಗೆ ಹೇಳ್ತಾರೆ, ಯಾರು ಹನುಮಾನ್ ಚಾಲೀಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ 21 ದಿನ ತಪ್ಪಲಾರದೆ 21 ದಿನ ಯಾರು ಈ ಹನುಮಾನ್ ಚಾಲೀಸ ಓದ್ತಾರಲ್ಲ ಅವ್ರಿಗೆ ಬೇಡ್ಕೊಂಡಿರುವಂಥ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾವಂತ. 100%. ಅದು ಸುಮ್ಮನೆ ಯಾರೋ ಹೇಳತ್ತಾರತ್ತಲ್ಲ. ಅದನ್ನು ವಿದ್ಯೆ ಇಲ್ಲದಂತಹ ಕೆಲವು ವಿದ್ಯಾರ್ಥಿಗಳು ಒಂದಿಷ್ಟು ಶಾಲೆಯೊಳಗೆ ಹಿಂದಿರ್ತಾರೆ. ನಮ್ಗೆ 99% ಮಾಡೋಕ್ಕಾಗೋತ್ತು, ಓದಿದ್ದು ತಲೆಯಾಗ ಹತ್ತುವತ್ರಿ, ಓದೋದು ನೆನಪುಳಿವತ್ತು ಅನ್ನುವಂಥ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಯೊಳಗೆ ನಾನು ಪೂರ್ವದಲ್ಲಿ ಒಬ್ಬ. ಹಂಗೆ ಯಾವ ವಿದ್ಯಾರ್ಥಿಗಳ ಸಮಸ್ಯೆ ಇರ್ತದೋ ಅವರು ಶ್ರದ್ಧೆಯಿಂದ ಭಕ್ತಿಯಿಂದ ಈ ಹನುಮಾನ್ ಚಾಲೀಸ 21 ದಿನ ಕನಿಷ್ಠ, ಇನ್ನೂ ಹೆಚ್ಚು ಮಾಡ್ಬೇಕನ್ನಿಸ್ತು ಅಂದ್ರೆ 41 ದಿನ, ಇನ್ನು ಅದಕ್ಕಿಂತ ಹೆಚ್ಚು ಮಾಡ್ಬೇಕನ್ನಿಸ್ತಾ 54 ದಿನ, ಇನ್ನು ಅದಕ್ಕಿಂತ ಹೆಚ್ಚು ಮಾಡ್ಬೇಕಾದ್ರೆ 108 ದಿನ, ಇದಕ್ಕಿಂತ ನಾನು ಹೆಚ್ಚು ಸಾಧನೆ ಮಾಡಬೇಕು. ಆ ಹನುಮಾನ್ ಚಾಲೀಸ ಸಿದ್ಧಿನ ಮಾಡ್ಕೋಬೇಕಾಗಿತ್ತು ಅಂದ್ರೆ 41 ವರ್ಷಗಳ ಕಾಲ ನಿತ್ಯವೂ ಕೂಡ ನಾವು ಈ ಹನುಮಾನ್ ಚಾಲೀಸ ಪಠನೆ ಮಾಡಿದ್ವಿ ಅಂದ್ರೆ ಆ ಹನುಮಾನ್ ಚಾಲೀಸ ನಮಗೆ ಸಿದ್ಧಿ ಆಕೈತಿ. ನಾವು ಯಾರಿಗಾದರೂ ಏನಾದರೂ ಸಮಸ್ಯೆಗಳು ಬಂದು ಅಂದ್ರೆ ಅದರೊಳಗೆ ಹೇಳ್ತಾರೆ ಹನುಮಾನ್ ಚಾಲೀಸ ಒಳಗೆ, ಯಾರು ಈ ಹನುಮಾನ್ ಚಾಲೀಸ ಸಿದ್ಧಿ ಮಾಡ್ಕೊಂಡಿರ್ತಾರೆ ಆ ಸಿದ್ಧಿ ಯಾವಾಗ ಆಕೈತಿ ಅಂದ್ರೆ 41 ವರ್ಷಗಳ ಕಾಲ.
ಯಾರು ಈ ಹನುಮಾನ್ ಚಾಲಿಸ ಸಿದ್ಧಿ ಮಾಡ್ಕೊಂಡಿರ್ತಾರೋ ಅಂಥವರು ಹನುಮಾನ್ ಚಾಲಿಸ ಪ್ರತಿ ಒಂದೊಂದು ಶ್ಲೋಕನೂ ಕೂಡ ಅವ್ರಿಗೆ ಅದ್ಭುತವಾಗಿರುವಂಥ ಒಂದು ಆಯುಧ ಇದ್ದಂಗೆ. ಎಲ್ಲರಿಗೂ ಕೂಡ ಶ್ರೇಷ್ಠವಾಗಿರುವಂಥ ಆಯುಧಗಳಲ್ಲಿ ಯಾವುದೊಂದು ಆಯುಧ ಹೇಳ್ರಿ? ಇಂದ್ರಂದು ಯಾವ ಆಯುಧ? ವಜ್ರಾಯುಧ. ಒಂದೊಂದು ಶ್ಲೋಕಗಳು ಕೂಡ ಹನುಮಾನ್ ಚಾಲಿಸದಲ್ಲಿರುವಂಥ ಒಂದೊಂದು ಶ್ಲೋಕಗಳು ಆ ಇಂದ್ರನ ವಜ್ರಾಯುಧಕ್ಕೆ ಸಮಾನವಾಗಿರುವಂತಹ ಶಕ್ತಿಯನ್ನು ನಮಗೆ ಕೊಡ್ತಾವಂತ. ಆ ಸಿದ್ಧಿಯನ್ನು ಮಾಡಿಕೊಂಡಾಗ ಆ ಸಿದ್ಧಿಯನ್ನು ಮಾಡ್ಕೊಂಡಿರುವಂಥ ವ್ಯಕ್ತಿ ಪ್ರತಿನಿತ್ಯ 41 ವರ್ಷಗಳ ಕಾಲ ಪ್ರತಿನಿತ್ಯ ಈ ಹನುಮಾನ್ ಚಾಲಿಸ ಓದಿ ಸಿದ್ಧಿ ಮಾಡ್ಕೊಂಡಿರುವಂಥ ವ್ಯಕ್ತಿ ಯಾರಿಗಾದರೂ ಸಮಸ್ಯೆ ಅಂತ ಬಂದಾಗ, ನನಗಿದೊಂದು ಸಮಸ್ಯೆ ಐತ್ರಿ ಅಂತ ಹೇಳಿದಾಗ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಸಾರಿ ಹನುಮಾನ್ ಚಾಲಿಸ ಪಠನೆ ಮಾಡಿದ್ರೆ ಸಾಕು, ಯಾರು ಕಷ್ಟ ಅಂತ ಬಂದಿರ್ತಾರಲ್ಲ ಅವ್ರಿಗಿರುವಂಥ ಕಷ್ಟಗಳೆಲ್ಲ ದೂರ ಆಕ್ಕೋ ಅಂತ ಹೇಳ್ತಾರೆ. ಆ ಹನುಮಾನ್ ಚಾಲಿಸದ ಮಹಿಮೆಯಿಂದ ಯಾರ ಮೈಯೊಳಗೆ ದೆವ್ವ ಭೂತ ಹಿಡ್ಕೊಂಡಿರ್ತದೆ ಹೇಳಿದೀವಲ್ಲ, ಯಾರ ಮೈಯೊಳಗೆ ದೆವ್ವ ಭೂತ ಪಿಶಾಚಿಗಳು ಇರ್ತಾವೋ ಅಂಥವ್ರಿಗೆ ಈ ಹನುಮಾನ್ ಚಾಲಿಸ ಒಂದು ಸಾರಿ ಸಂಪೂರ್ಣವಾಗಿ ಪಠನೆ ಮಾಡಿದರೆ ಸಾಕು, ಕರೆ ನೀವು ಎಲ್ಲರೂ ಪರೀಕ್ಷೆ ಮಾಡ್ಬೋದು. ಯಾರಿಗಾದರೂ ದೆವ್ವ ಭೂತ ಹಿಡ್ಕೊಂಡಿತ್ತು ಅಂದ್ರೆ ನೀವು ಶ್ರದ್ಧೆಯಿಂದ ಅವ್ರ ಕೈ ಹಿಡ್ಕೊಂಡು ಒಂದು ಸಾರಿ ಹನುಮಾನ್ ಚಾಲಿಸ ಪಠನೆ ಮಾಡಿರಿ. ಅದನ್ನು ನಾ ಹೇಳ್ತೀವತ್ತಲ್ಲ, ನೀವು ಲೈವ್ ಆಗಿ ಅದರ ಪ್ರಭಾವವನ್ನು ನೋಡ್ಕೋಬಹುದು. ಕೈಯವರು ಯಾರಿಗೆ ದೆವ್ವ ಹಿಡ್ಕೊಂಡಿಟ್ಟು ಯಾರಿಗೆ ಗಾಳಿ ಆಗೈತೋ ಅಂಥವ್ರದ್ದೊಂದು ಎಡಗೈ ಹಿಡ್ಕೊರಿ, ಅಥವಾ ಎಡಗೈ ಕಿರ್ಬಲ್ ಹಿಡ್ಕೊಂಡು ಈ ಹನುಮಾನ್ ಚಾಲಿಸ ಪೂರ್ಣ ಪಠನೆ ಮಾಡಿರಿ. ನಿಮ್ಮ ಹನುಮಾನ್ ಚಾಲಿಸದ 40 ಶ್ಲೋಕ ಮುಗಿದ್ರೊಳಗೆ ಆ ದೆವ್ವ ಭೂತ ಗಾಳಿ ಅವ್ರನ್ನ ಬಿಟ್ಟು ದೂರ ಹೋಗಿರ್ತೈತಿ, ಹೊಳ್ಳಿ ಎಂದೂ ಬರಂಗಿಲ್ಲ ಅವ್ರ ಸಮೀಪಕ್ಕೆ. ಅಷ್ಟು ಪವರ್ಫುಲ್ವಾಗಿರುವಂಥ ಈ ಮಂತ್ರ ಹನುಮಾನ್ ಚಾಲಿಸ ಯಾರು ಬರೆದ್ರು ಗೊತ್ತಾ? ಹನುಮಾನ್ ಚಾಲಿಸ ತುಳಸಿದಾಸರು ಬರೆದ್ರು. ಈ ತುಳಸಿದಾಸರು ಈ ಹನುಮಾನ್ ಚಾಲಿಸ ಯಾಕೆ ಬರೆದನ್ನೋದು ಅದೊಂದು ಸಣ್ಣ ಪ್ರಸಂಗ ಐತಿ, ಅದು ಭಾಳ ದೊಡ್ಡದೈತಿ. ಅದನ್ನು ಶಾರ್ಟ್ಕಟ್ ಮಾಡಿ 90 ಸ್ಪೀಡ್ನಾಗ ಹೇಳ್ಬಿಡ್ತೀನಿ. ತುಳಸಿದಾಸರು ಸಣ್ಣವರಿದ್ರಂತ. ತುಳಸಿದಾಸರು ಸಣ್ಣವರಿದ್ದಾಗ ಅವರು ಅಭುಕ್ತ ಮೂಲ ನಕ್ಷತ್ರೊಳಗೆ ಹುಟ್ಟಿರುವಂಥವ್ರು. ತುಳಸಿದಾಸರು ಇಬ್ಬರು ಗಂಡ ಹೆಂಡತಿಗೆ ಬಹಳ ದಿನಗಳ ನಂತರ ಒಂದು ಗಂಡು ಮಗು ಹುಟ್ಟಿತು. ಆ ಗಂಡು ಮಗು ಅಭುಕ್ತ ಮೂಲ ನಕ್ಷತ್ರದೊಳಗೆ ಹುಟ್ಟಿತು. ಅದಕ್ಕಾಗಿ ಅಭುಕ್ತ ಮೂಲ ನಕ್ಷತ್ರದೊಳಗೆ ಯಾವ ಮಗು ಹುಟ್ಟತಿಲ್ಲ ಅಂಥ ಮಗುವಿಗೆ ತಂದೆಗೆ ಮತ್ತು ತಾಯಿಗೆ ಇಬ್ಬರಿಗೆ ದೋಷ ಬರ್ತೈತೆ ಅಂತ, ಅಕಾಲಿಕ ಮರಣ ಪ್ರಾಪ್ತಿ ಆಗ್ತದೆ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರ್ತಾರೆ. ಆದ್ರೆ ಹುಟ್ಟಿರುವಂಥ ಮಗು ಅಭುಕ್ತ ಮೂಲ ನಕ್ಷತ್ರದೊಳಗೆ ಹುಟ್ಟೈತಿ, ಇದರಿಂದ ನಮಗೆ ಕೇಡಾಕೈತಿ ಅನ್ನುವಂಥದ್ದನ್ನು ತಲೆಯಾಗಿ ತುಂಬಿಕೊಂಡೇ ಬಿಟ್ಟಿದ್ರು. ಅನ್ಕೊಂಡಂಗೆ ಆಕೈತಂತ. ನಮ್ಮ ಸುತ್ತಮುತ್ತಲು ಯಾರು ಇರ್ತಾರಂದ್ರೆ ಅಶ್ವಿನಿ ದೇವತೆಗಳು, ಇವತ್ತು ಹೇಳಿವ್ರಿಗೆ ನಮ್ಮ ಸುತ್ತಮುತ್ತಲು ಇಲ್ಲಿ ನಾವು ಕಾಣಂಗಿಲ್ಲ, ಆದರೆ ನಾವೆಲ್ಲರೂ ಅವ್ರಿಗೆ ಕಾಣಿಸ್ತಿರ್ತೀವಿ. ಅಶ್ವಿನಿ ದೇವತೆಗಳಂತ ಹೆಸರು ಕೇಳಿರ್ಬೋದು ನೀವು. ಅಶ್ವಿನಿ ದೇವತೆಗಳು ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಅವ್ರು ಏನು ಮಾಡ್ತಿರ್ತಾರೆ ಅಂದ್ರೆ, ನಾವು ಒಳ್ಳೇದು ವಿಚಾರ ಮಾಡಿದ್ವಿ ಅಂದ್ರೆ ತಥಾಸ್ತು ಓದ್ತಿರ್ತಾರೆ, ನಾವು ಕೆಟ್ಟದ್ದು ವಿಚಾರ ಮಾಡಿದ್ವಿ ಸಹಿತ ತಥಾಸ್ತು ಓದ್ತಿರ್ತಾರೆ. ನಾವು ಯಾವುದನ್ನು ವಿಚಾರ ಮಾಡ್ತೀವಿ, ನಾವು ಯಾವುದನ್ನು ಅನ್ಕೊಳ್ತೀವಲ್ಲ ಅದೆಲ್ಲದಕ್ಕೂ ಕೂಡ ಅವ್ರ ಮ್ಯಾಲೆ ತಥಾಸ್ತು ಮಾಡ್ತಿರ್ತಾರೆ. ಹಂಗೆ ಇವರಿಬ್ಬರು ನಮ್ಮ ಕೆಟ್ಟಕ್ಕೈತಿ, ನಮ್ಮ ಮಗ ಹುಟ್ಟು ಕೆಟ್ಟಕ್ಕೈತಿ ಅಂತ ಹೇಳಿ ಇದೇ ಗುಂಗುನಾಗಿದ್ರು. ಅವ್ರೇನು ಮಾಡ್ತಾರಂದ್ರೆ, ಒಂದಿಷ್ಟು ಮಗ ದೊಡ್ಡದು 1-2 ವರ್ಷ ಆಗೋದ್ರೊಳಗೆ 3 ವರ್ಷ ತುಂಬಿ 4ನೇ ವರ್ಷ ಬಿಟ್ಟು ಮಗುವಿಗೆ ಆ ಸಂದರ್ಭದೊಳಗೆ ಅವನ ತಾಯಿ ಅಕಾಲಿಕವಾಗಿ ಮರಣವನ್ನು ಹೊಂದಿಬಿಡ್ತಾನೆ. ಆವಾಗ ಈ ತಂದೆ ಏನಿರ್ತಾನಲ್ಲ, ಈ ತುಳಸಿದಾಸರ ತಂದೆ, ಅವನಿಗೆ ಭಾಳ ಸಿಟ್ಟು ಬಂತು. ಆವಾಗ ಹೇಳಿದೆ, ನಾನು ಹೆಂಡತಿ ಕೇಳಲಿಲ್ಲ, ಈ ಹುಡುಗ ಅಭುಕ್ತ ಮೂಲ ನಕ್ಷತ್ರದೊಳಗೆ ಹುಟ್ಟೈತಿ, ಇದರಿಂದ ತಾಯಿ ತಂದೆಗೆ ಕೇಡೈತಿ, ಈ ಹುಡುಗನನ್ನು ಬಿಟ್ಟು ಬರೋನು, ಎಲ್ಲಾದರೂ ಒಗೆದು ಬರೋನು ಅಥವಾ ಎಲ್ಲಾದರೂ ಅನಾಥಾಶ್ರಮಕ್ಕೆ ಸೇರಿಸಿ ಬರೋನು ಅಂದ್ರೆ ಕೇಳಲಿಲ್ಲ. ಈಗ ತಾನೇ ತನ್ನ ಪ್ರಾಣವನ್ನು ಕೊಟ್ಟಲು. ಈ ಹುಡುಗನ ನಾ ಮತ್ತೆ ಹಂಗೆ ಇಟ್ಕೊಂಡು ಅಂದ್ರೆ ನಂದು ಕೂಡ ಪ್ರಾಣಿಯಲ್ಲಿ ಹೋದಗಿದ್ದಿತ್ತು ಅಂತ ತಿಳ್ಕೊಂಡು ಈ ಹುಡುಗನ ಎಲ್ಲಾರೋ ಹೋಗಿ ಬಿಟ್ಟು ಬರಬೇಕು ಅಂತೇಳಿ ತೊಗೊಂಡು ಹೊಂಟ. ಯಾರು? ತುಳಸಿದಾಸನ ಅಪ್ಪ. ಆವಾಗ ಅಲ್ಲೇ ಸಮೀಪದಲ್ಲಿ ಯಾವುದೋ ಹೊಲ ಕೆಲಸನೋ ಅಥವಾ ಮನೆ ಕೆಲಸ ಮಾಡುವಂಥ ಒಬ್ಬ ಹೆಣ್ಮಗಳು ಆ ಕೂಸಿನನ್ನು, ಆಕಿಗೆ ಮಕ್ಕಳು ಇದ್ದಿದ್ದಿಲ್ಲ, ಆ ಹೆಣ್ಮಗಳು ಏನು ಮಾಡ್ತಾ ಅಂದ್ರೆ, ಅಪ್ಪರೇ ನೀವು ಇದನ್ನು ಕೂಸನ್ನ ಎಲ್ಲಿ ಬಿಟ್ಟು ಬರಬೇಡ್ರಿ, ಅನಾಥ ಮಾಡಬೇಡ್ರಿ, ನನಗೂ ಕೂಡ ಮಕ್ಕಳಿಲ್ಲ, ನೀವು ದಯಮಾಡಿ ಆ ಮಗು ನನಗೆ ಕೊಟ್ರಿ ಅಂದ್ರೆ ನಾನು ಆ ಮಗುನ ಸಾಕೋತನ್ರಿ ಅಂಥೇಳಿ ಆ ತುಳಸಿದಾಸರ ತಂದೆ ಕಡೆಯಿಂದ ಕಾಲು ಬಿದ್ದು ಬೇಡ್ಕೊಂಡು ಆ ಮಗುವನ್ನು ಇಸ್ಕೊತಾರೆ. ಈಕಿ ಹೋಗಿ ತನ್ನ ಮನೆಯೊಳಗೆ ಈ ಮಗುವನ್ನು ಸಾಕ್ತಿರ್ತಾರೋ. ಆವಾಗ ಈ ಸುದ್ದಿ ಎಲ್ಲರಿಗೆ ಗೊತ್ತೇ ಇರ್ತೈತಲ್ಲ, ಊರಾಗ ಒಂದು ಏನರ ಆತ ಊರೆಲ್ಲ ಪಟಾಪಟ್, ಈ ವಾಟ್ಸಪ್ಕಿಂತ ಫಾಸ್ಟ್ ಐತಿ ಹೆಣ್ಮಕ್ಳು. ಯಾಕಂದ್ರೆ ಒಂದು ವಿಷಯ ಆತಂದ್ರೆ ಊರೆಲ್ಲ ಗೊತ್ತಾಗಿರ್ತೈತೆ. ಹಂಗೆ ಎಲ್ಲರಿಗೂ ಗೊತ್ತಾಗಿತ್ತು. ಆವಾಗ ಈ ಕೆಲಸ ಮಾಡೋಕ್ಕೆ ಮನೆಗೆ ಆ ಕೂಸಿನ ತೊಗೊಂಡು ಕೂಡಲೇ ಅಕ್ಕಿ ಗಂಡು ಕೇಳಿದ, ಅಲ್ಲೋ ಮಾರಾಯ್ತಿ, ಇದನ್ನ ಯಾಕೆ ತಂದು ಹುಡುಗ ಯಾವುದೋ ದುಷ್ಟ ನಕ್ಷತ್ರದಾಗ ಹುಟ್ಟೈತಂತ, ಇದನ್ನು ಹುಟ್ಟಿದ ಮ್ಯಾಲ ಅವ್ರ ತಾಯಿ ಸಹಿತ ಲಘು ತಿರ್ಕೊಂಡಾಳ, ಇದನ್ನು ನೀ ಯಾಕೆ ತಂದು ಮಾರಾಯ್ತಿ, ಮತ್ತು ನೀ ಎಲ್ಲರೂ ಹೋದ್ರೆ ನಾ ಏನು ಮಾಡಲಿ ಅಂತ ನೀವು ಏನು ವಿಚಾರ ಮಾಡಿ. ಆವಾಗ ಇಲ್ಲ, ಏನಾಗಿಲ್ಲ ಅಂತ ವಿಚಾರ ಮಾಡಿ ಇವರಿಬ್ಬರು ಅಪ್ಸೆಟ್ ಮಾಡ್ಕೊಂಡು ಮಾತಾಡ್ಕೊಂಡು ಆ ಮಗುವನ್ನು ಸಾಕಾಕೈತಿದ್ರು. ಎಲ್ಲಿ ತನಕ ಸಾಕಿದ್ರು ಅಂದ್ರೆ, ಆ ಮಗುವು 7-8 ವರ್ಷ ಆಯಿತು, ಅಲ್ಲಿ ತನಕ ಸಾಕಿದ್ರು. ಏನೋ ಕಾರಣಾಂತರಗಳಿಂದ ಈಗ ಯಾರಿಗಾದ್ರೂ ಒಂದು ಸಂಶಯ ಬತ್ತಂದ್ರೆ
ಕಾಲಿಗೆ ಎಡು ಬಡಿದ್ರು ಹಂಗೆ ಅದ್ರ ಸಲುವಾಗಿ ಆಗೈತೆ ಅನ್ನುವಂಥದ್ದು. ಆದರೆ ಹೆಣ್ಮಕ್ಳು ಭಾಳ ಕೆಟ್ಟ ವಿಚಾರಗಳು ಇರ್ತವೆ. ಏನಾದರೂ ಒಂದು ತಿಳ್ಕೊಂಡ್ರು ಅಂದ್ರೆ ಈಗ ನಿಮಗೆ ಕೆಟ್ಟಾಕೈತಿ ಅಂತ ಹೇಳಿದ್ರೆ ಯಾಕೆ ಬತ್ತು ಅಂದ್ರೆ ಅವ್ರಿಗೆ ಹೋಗುವಾಗ ಸುಮ್ಮನೆ ಎಡು ಬಡಿದ್ರು ಸಹಿತ ಇದು ಅದಕ್ಕಾಗೈತಿ ಅನ್ನುವಂಥ ಭಾವನೆ ಬರುತ್ತೆ. ಆಕಿ ಕೆಲಸ ಮಾಡುವಂಥ ಹೆಣ್ಮಗಳು ತೊಗೊಂಡು ಹೋಗಿ ಸಾಕುವಂಥ ಸಂದರ್ಭದಾಗ 7-8 ವರ್ಷ ಆತ ಮಗುಗೆ ಏನೋ ಕಾರಣದಿಂದ ಆಕಿನೂ ಕೂಡ ಸತ್ತು ಬಿಟ್ಲು. ಒಂದೇ ಸಾರಿ ತಾಯಿ ಸತ್ಲು, ಅದನ್ನು ಹೋಗಿ ಜೋಪಾನ ಮಾಡ್ಬೇಕಂತ ತೊಗೊಂಡು ಹೋಗಿರುವಂಥ ಕೆಲಸ ಮಾಡುವಂಥ ಹೆಣ್ಮಗಳು ಹುಡುಗಗೆ 8 ವರ್ಷ ತುಂಬಿತು, ಆಕಿನೂ ಸತ್ರು. ಆವಾಗ ಆ ಕೆಲಸ ಮಾಡುವಂಥ ಹೆಣ್ಮಗಳು ಗಂಡ ಏನಿದ್ಲ ಈಕಿಗೆ ಆವಾಗ ಹೇಳಿ ತರಬೇಡ ಅಂದ್ರೆ ಹೋಗಿ ತೊಗೊಂಬಂದು ಈಗ ತಾನು ಹಾದು ನೋಡೋದು ಹೇಳಿ ಈ 8 ವರ್ಷದ ಹುಡುಗನ ನನ್ನ ಮನ್ಯಾಗ ಇಟ್ಕೋಬಾರ್ದು, ಮತ್ತು ನನಗೂ ಏನಾದರೂ ಸಮಸ್ಯೆಗಳು ಆದಗಿದಾವ ಅಂತ ತಿಳ್ಕೊಂಡು ಆ 8 ವರ್ಷದ ಹುಡುಗನ ತೊಗೊಂಡು ಹೋಗಿ ಎಲ್ಲೋ ಕಾಡಿನಾಗ ಬಿಡಬೇಕು ಅಂಥೇಳಿ ಕಾಡಿನಾಗ ಬಿಡಕ್ಕೆ ಹೋದ ಹುಡುಗ. ಅವ ತಂದೆ ಅಂದರೆ ಸಾಕು ತಂದೆ. ಆ ಸಾಕು ತಂದು ಬಿಡಕ್ಕೆ ಹೋದ್ಮೇಲೆ ಅಲ್ಲೇ ಇನ್ನೇನು ಬಿಟ್ಟು ಹಿಂಗೆ ಬರ್ತಾ ಇದ್ದ. ಆ ಸಾಕು ತಂದೆ ಅವ್ನು ಬಿಟ್ಟು ಹೋದ. ಆ ಹುಡುಗ ಅಲ್ಲಿ ಕುಂತು ಒಂದು ಗಿಡದ ಬಡ್ಡೆ ಕುಂತು ಅಳ್ಕೋತು ಕುಂತಿತ್ತು. ಅವಾಗ ಒಬ್ಬ ಸಾಧುಗಳು ಬಂದು, ಒಬ್ಬ ಸನ್ಯಾಸಿಗಳು ಬಂದು ಆ ಮಗನ ತಲೆ ಮೇಲೆ ಕೈಯಾಡಿಸಿ ಏನಾಯ್ತಪ್ಪ ಅಂದಾಗ ಹಿಂಗೆಲ್ಲ ಕತೆ ಹೇಳ್ತಾರೆ. ತಿಳಿತಿತ್ತು ಹುಡುಗ 8 ವರ್ಷ ಆಗಿತ್ತಂದ್ರೆ ಆಗಲಿ ಅವರೆಲ್ಲ ಬಿಡುವರಕ್ಕೆ ನಾನು ನಿನ್ನನ್ನು ಸಾಕ್ತೀನಪ್ಪ ಅಂತೇಳಿ ತಿಳ್ಕೊಂಡು ಆ ಹುಡುಗನನ್ನು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋದರು. ಆ ದಾಸರು, ಆ ಸಂತರು ಅಥವಾ ಒಬ್ಬ ಶರಣರು ಆ ಮಗುವನ್ನು ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟರು. ಅದಕ್ಕೆಲ್ಲ ವೇದಾಂಗ ಉಪನಿಷತ್ತುಗಳನ್ನೆಲ್ಲ ಆಶ್ರಮದಲ್ಲಿ ಇದ್ಕೊಂಡು ತಾವೇ ಬೋಧನೆ ಮಾಡಿಸಿದ್ರು. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಆ ಕಾಶಿಗೂ ಕಳಿಸ್ಬೇಕು ಅಂಥೇಳಿ ವಿಚಾರ ಮಾಡಿದರು. ಆ ಹುಡುಗ ಆ ಗುರುಕುಲದಲ್ಲಿ ಕೆಲಸ ಮಾಡೋರಿಗೆ ಒಂದೊಂದು ಕೆಲಸ ಒಪ್ಪಿಸಿರ್ತೀವಿ ನಾವು, ಇವ್ರಿಗೆಲ್ಲ ಒಪ್ಪಿಸಿರ್ತೀವಿ. ಒಬ್ಬ ಗುರುಕುಲದಲ್ಲಿ ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸದ ಪ್ರಾರಂಭದಿಂದ ವಿದ್ಯಾಭ್ಯಾಸ ಮುಗಿಯುವವರೆಗೆ ಶ್ರದ್ಧೆಯಿಂದ ಒಂದು ಕೆಲಸ ಮಾಡ್ಬೇಕಂತ ಹೇಳಿ ಯಾವುದೋ ಒಂದು ಕೆಲಸ ಒಪ್ಪಿಸಿರ್ತೀವಿ, ಸೇವೆ ಕೆಲಸ ಅಂತೇಳಿ. ಆ ಸೇವಾ ಕೆಲಸ ಈ ಹುಡುಗನಿಗೆ ಏನು ಒಪ್ಪಿಸಿದ್ರು ಆ ಶರಣರು, ಆ ದಾಸರು ಅಂದ್ರೆ ಈ ಹುಡುಗಗ ಒಂದು ತುಳಸಿ ಗಿಡ ಇತ್ತು ಅವರಲ್ಲಿ. ಆ ತುಳಸಿ ಗಿಡದ ಸುತ್ತಲೂ ಆ ಬೀಜ ಬಿದ್ದು ಭಾಳಷ್ಟು ತುಳಸಿ ಗಿಡಗಳು ಹುಟ್ಕೊಂಡಿದ್ದು. ಅವನು ತುಳಸಿ ವನದ ಹಾಗೆ ಒಂದು ಜಾಗ ಆಗಿತ್ತು. ಆ ಹುಡುಗನ ಕರ್ಕೊಂಡು ಹೋಗಿ ನೋಡಪ್ಪ ನೀನು ಅಭ್ಯಾಸ ಮಾಡು, ಊಟ ಮಾಡು, ಪ್ರಸಾದ ಮಾಡಿಕೊಂಡು ಈ ತುಳಸಿ ವನ ಏನೈತಲ್ಲ ಇದನ್ನು ಚೆಂದಾಗಿ ಸಂರಕ್ಷಣೆ ಮಾಡಿ ಅದನ್ನು ಚೆಂದಾಗಿ ಬೆಳೆಸು ಅಂತೇಳಿ ಅದೊಂದು ಜವಾಬ್ದಾರಿ ಕೊಟ್ಟಿದ್ರು ಅವನು. ಈ ಹುಡುಗ ಭಾಳ ಶ್ರದ್ಧೆಯಿಂದ ಆ ತುಳಸಿ ಗಿಡಗಳನ್ನು ಬೆಳೆಸೋದು, ಅದಕ್ಕೆ ನೀರು ಹಾಕೋದು, ಅದಕ್ಕೆ ಗೊಬ್ಬರ ಹಾಕೋದು, ಅದಕ್ಕೆ ಏನಾದರೂ ಹುಳುಗಳು ಹತ್ತಿದ್ದು ಅಂದ್ರೆ ಅದಕ್ಕೆ ಔಷಧ ಹೊಡಿದು, ಇದೆಲ್ಲ ಭಾಳ ಚೆಂದಾಗಿ ಶ್ರದ್ಧೆಯಿಂದ ಸಂರಕ್ಷಣೆ ಮಾಡೋದನ್ನು ನೋಡಿ ಈ ಶರಣರು ಏನು ಮಾಡಿದ್ರು ಅಂದ್ರೆ ಇವು ಬಹಳ ಅದ್ಭುತವಾಗಿರುವಂಥ ತುಳಸಿ ಗಿಡದ ಸೇವೆ ಮಾಡಕತ್ತಲ್ಲ, ಅದಕ್ಕೆ ಇವನ ಹೆಸರು ಏನಾಯ್ತು ಗೊತ್ತಿಲ್ಲ, ಇನ್ನು ಮೇಲೆ ಇವನಿಗೆ ತುಳಸಿದಾಸ ಅಂತ ಕರೀನು ಅಂತೇಳಿ ತುಳಸಿದಾಸ ಅಂತ ಅವರು ನಾಮಕರಣ ಮಾಡಿರುವಂಥದ್ದು. ಹಂಗೆ ತುಳಸಿದಾಸ ಅಂತ ಹೇಳಿ ನಾಮಕರಣ ಮಾಡಿದರು. ತುಳಸಿದಾಸ ಹೆಚ್ಚಿನ ವಿದ್ಯಾಭ್ಯಾಸ ಪಡ್ಕೊಂಡು ಎಲ್ಲ ಜ್ಞಾನವನ್ನು ಪಡ್ಕೊಂಡ. ಮುಂದೆ ಮದುವೆ ಆದ, ಅದೆಲ್ಲ ಭಾಳ ಕಥೆ ಐತಿ. ಅದೆಲ್ಲ ಬಿಟ್ಟು ಮುಂದೆ ಒಂದು ಲಾಸ್ಟ್ ಕೊನೆ ಹಂತಕ್ಕೆ ಬರ್ತೀವಿ ನಾವು. ಏನಂದ್ರೆ ಆ ತುಳಸಿದಾಸ ಕಾಶಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಭಾಳ ಅದ್ಭುತವಾಗಿರುವಂಥ ಜ್ಞಾನಿಯಾಗಿ ಪಂಡಿತನಾಗಿ ಹೊಳ್ಳಿ ಬರುವಂಥ ಸಂದರ್ಭದೊಳಗೆ ಬಂದು ಆಯಾ ಭಾಗಗಳಲ್ಲಿ ಧಾರ್ಮಿಕ ಕೆಲಸಗಳನ್ನ ಮಾಡ್ಕೋಂತ ತನ್ನ ಜೀವನ ಸಾಗಿಸ್ತಿದ್ದ. ಹಂಗೆ ಅವನು ಸಿದ್ಧಿ ಮಾಡ್ಕೊಂಡಿರುವಂಥದ್ದು, ಅವನಿಗೆ ಕೆಲವು ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಂಡಿರೋದ್ರಿಂದ ಬಂದಿರುವಂಥ ಕಷ್ಟ ಅಂತ ಬಂದವ್ರಿಗೆ ಏನೋ ಒಂದು ಮಂತ್ರ ಹಾಕಿ ಕೊಡೋದು, ಏನೋ ಒಂದು ಮಂತ್ರಿಸ್ಕೊಡೋದು, ಏನೋ ಒಂದು ಸಮಾಧಾನ ಹೇಳಿ ಕಳಿಸು ಇಂಥ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಈ ಎಲ್ಲರೂ ಏನು ಮಾಡ್ತಿರಂದ್ರೆ ಅವ್ರ ಹತ್ತಿಗೆ ಬರ್ತಿದ್ರು, ತಮ್ಮ ಕಷ್ಟಗಳನ್ನ ಹೇಳ್ಕೊತಿದ್ರು, ಅವರಿಂದ ಪರಿಹಾರ ತೊಗೊಂಡು ಹೋಗ್ತಿದ್ರು. ಇದನ್ನು ಆಗಿನ ಕಾಲದಲ್ಲಿರುವಂಥ ಮುಸ್ಲಿಂ ರಾಜ ಬಂದು ನೋಡ್ರಿ. ಮತ್ತೆ ಇವ್ರು ಹಿಂದೂ ಇದ್ದರು, ಈಗೂ ಅದಾರ, ಮುಂದೂ ಇರ್ತಾರೆ. ಮತ್ತೆ ಬಂದು ಏನು ಮಾಡಿದಾರ, ಯಾರಂದ್ರೆ ಅಕ್ಬರ್ ಅನ್ನುವಂಥ ರಾಜ ಇವನ ಬಗ್ಗೆ ಎಲ್ಲರೂ ಹೇಳಕತ್ರು. ಹಿಂಗೆ ತುಳಸಿದಾಸ ಅಂತೇಳಿ ಒಬ್ಬದಾನ, ಅವ ಭಾಳ ಫೇಮಸ್ ಆಗ್ಯಾನ, ಊರಾಗೆಲ್ಲರಿಗೂ ಭಾಳ ಸಹಾಯ ಮಾಡಕತ್ತಾನ, ಅಲ್ಲಲ್ಲಿ ಕೆಲವು ಪವಾಡಗಳನ್ನು ಕೂಡ ಮಾಡ್ಯಾನ. ಅಂತಹ ಒಂದು ವಿಶೇಷವಾಗಿರುವಂಥ ವ್ಯಕ್ತಿ, ಭಾಳ ಅದ್ಭುತವಾಗಿ ಬರೆಯುವಂತಹ ಕಲೆ ಅವನಿಗೈತಿ. ಅನೇಕ ಗ್ರಂಥಗಳನ್ನ ಬರೆದಾನ, ಅನೇಕ ಸ್ತೋತ್ರಗಳನ್ನ ಬರೆದಾನ. ಅದಕ್ಕಾಗಿ ಹಿಂಗೆ ಫೇಮಸ್ ಆಗ್ಯಾನ್ರಿ ಅಂತ ಹೇಳಿ ರಾಜನ ಕಡೆ ಯಾರೋ ಒಬ್ರು ಬಂದು ರಾಜಾಗೆ ಹೇಳಿದರು. ಅವಾಗ ಆ ಅಕ್ಬರ್ ಅನ್ನುವಂಥ ರಾಜ ಏನು ಮಾಡ್ತಾನಂದ್ರೆ ಆ ತುಳಸಿದಾಸನ ಕರ್ಕೊಂಬರಿ ಅಂತೇಳಿ ತನ್ನ ಆಸ್ಥಾನಕ್ಕೆ ಕರೆಸ್ತಾರ. ಕರೆಸಿದಾಗ ಈ ರಾಜ ಹೇಳ್ತಾನೆ, ಯಾರು ಅಕ್ಬರ್, ಆ ತುಳಸಿದಾಸನ ಹೇಳ್ತಾನೆ, ಏನಪ್ಪ ಭಾರಿ ಫೇಮಸ್ ಆಗಿ ಅಂತ ಭಾಳ ಚಂದ ಏನೋ ಸ್ತೋತ್ರಗಳನ್ನ ಏನೇನೋ ಭಾಳ ಹಾಡುಗಳನ್ನ ಗೀತೆಗಳನ್ನ ಬರಿತಿ ಅಂತಲ್ಲ ಅಂತ. ಇಲ್ರಿ ನಾನೇನಿಲ್ಲ, ಎಲ್ಲ ಭಗವಂತ ಮಾಡಿಸ್ತಾನ, ಅವ ಹೆಂಗೆ ಹೇಳ್ತಾನೆ ಹಂಗೆ ಮಾಡ್ತಾನಂತ ತಿಂದೆ ಇವಂದ. ಅವಾಗ ಇವು ಏನು ಮಾಡ್ತಾನೆ ಅಕ್ಬರ್ ಅನ್ನುವಂಥ ರಾಜ, ಅಕ್ಬರ ಆಯ್ತಪ್ಪ ನೀ ಬರ್ದಿ, ಆದರೆ ಇಂಥದ್ದೊಂದು ಸ್ತೋತ್ರ ಬರೆಯಲ್ಲ, ಈಗ ಇಂಥ ಸ್ತೋತ್ರ ಬರೆಯಲ್ಲ, ಇನ್ನು
ಎಷ್ಟೋ ಕಾಲಗಳು ಹೋದ್ರೂ ಸಹಿತ, ಎಷ್ಟೋ ತಲೆ ಹೋದ್ರೂ ಸಹಿತ, ಸಾವಿರಾರು ವರ್ಷಗಳು ಆದರೂ ಸಹಿತ ನನ್ನ ಅಕ್ಬರನ ಗುಣಗಾನ ಮಾಡುವಂಥದ್ದೊಂದು ಸ್ತೋತ್ರ ಬರಿ ಅಂತ ಹೇಳಿ ಆದೇಶ ಮಾಡ್ತಾನೆ ನೀವು. ಯಾರು? ಅಕ್ಬರ್ ಅನ್ನುವಂಥ ರಾಜ ಆ ತುಳಸಿದಾಸರಿಗೆ ಈ ರೀತಿ ಆದೇಶ ಮಾಡ್ತಾನೆ. ಅವ ಅನ್ಕೊಂತಾನ, ಅಲ್ಲ ಮಾರಾಯ, ನಾನು ಆ ಭಗವಂತನ ಸೇವೆ ಮಾಡುವಂಥವ, ಕೇವಲ ಭಗವಂತನನ್ನು ಗುಣಗಾನ ಮಾಡುವಂಥ ಸ್ತೋತ್ರಗಳನ್ನೇ ನಾನು ಜೀವನದಲ್ಲಿ ಬರ್ದೀನಿ, ಇನ್ನು ಮುಂದೆ ಅದನ್ನೇ ಬರಿತೀನಿ. ಯಾವುದೋ ಒಂದು ರಾಜ ಒಂದಿಷ್ಟು ಸಂಪತ್ತು ಕೊಡ್ತಾನೋ, ಯಾವುದೋ ಒಂದು ರಾಜ ನನಗೊಂದಿಷ್ಟು ದುಡ್ಡು ಕೊಡ್ತಾನಂದ್ರೆ ಅವನನ್ನು ಹೊಗಳಿ ಸ್ತೋತ್ರ ಬರೆಯುವಂತಹ ದುಷ್ಟ ಕೆಲಸಕ್ಕೆ ನಾ ಇಳಿಯಂಗಿಲ್ಲ, ನಾನು ನಿನ್ನ ಬಗ್ಗೆ ಸ್ತೋತ್ರ ಬರೆಯಂಗಿಲ್ಲ ಅಂತ ಕಡಾಖಂಡಿತವಾಗಿ ರಾಜ ಹೇಳ್ಬಿಡ್ತಾನೆ. ರಾಜ ತುಳಸಿದಾಸ ಹೇಳಿರುವಂಥ ಈ ಮಾತು ಆ ಅಕ್ಬರನಿಗೆ ಬಹಳ ಚುಚ್ಚಿದಂಗೆ ಆಕೈತಿ. ಸಿಟ್ಟಿಗೇರಿ ಅಕ್ಬರ್ ಏನು ಮಾಡ್ತಾನಂದ್ರೆ ಅಲ್ಲಿರುವಂಥ ಭಟ್ರನ್ನ ಕರೆದ, ಭಟ್ರ ಇವರನ್ನು ಹೋಗಿ ಸೆರೆಗೆ ಹಾಕಿಬಿಡ್ರಿ ಅಂತೇಳಿ ಜೈಲಿನಾಗ ಹಾಕಿಬಿಡ್ತಾರೆ. ಜೈಲಿಗೆ ಹಾಕಿ, ಈ ಜೈಲಿಗೆ ಹಾಕಿದ್ರು ಕೂಡ ಶರಣರು, ಸಂತರು, ದಾಸರು ಇವರೆಲ್ಲ ಏನಿರ್ತಾರಂದ್ರೆ ಇವ್ರನ್ನ ಹೋಗಿ ಸಿಂಹಾಸನ ಮೇಲೆ ಕುಣಿಸ್ರು ಹಂಗೆ ಇರ್ತಾರೆ, ಹೋಗಿ ಒಂದು ಗುಡಿಸಲ್ದಾಗ ಕುಣಿಸ್ರು ಅದೇ ರೀತಿ. ಅವರಲ್ಲಿ ಏನೂ ವ್ಯತ್ಯಾಸ ಆಗಂಗಿಲ್ಲ. ಇವಾಗ ಏನೂ ಸಮಸ್ಯೆ ಆಗಲಿಲ್ಲ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಇವೇನು ಮಾಡ್ದ, ಜೈಲಿನಾಗ ಹಾಕಿದ್ರೆ ಕೊಂಡೆ ಹಾಕಿದ್ರು, ಕೀಲಿ ಹಾಕಿದ್ರೆ ಆಯಿತು. ಇವು ಕುಂತ ಎಷ್ಟು ದಿವಸ ಜೈಲಿನಾಗಿದ್ದ ಅಂದ್ರೆ 40 ದಿವಸ ಜೈಲಿನಾಗಿದ್ದು. ಆವಾಗ 1ನೇ ದಿವಸ ಜೈಲಿನಾಗ ಹಾಕಿದ ಕೂಡಲೇ ಅವನು ವಿಚಾರ ಮಾಡ್ತಾನ, ಹೇ ಭಗವಂತ, ಅವನಿಗೆ ಗೊತ್ತಿತ್ತು ಅದ್ರಕ್ಕಿಂತ ಹಿಂದೊಂದು ಪ್ರಸಂಗ, ಅದನ್ನು ಹೇಳ್ಕೊತ ಕೂತ್ರೆ ಟೈಮ್ ಭಾಳ ಐತಿ. ಒಂದು ಸಾರಿ ಅವನಿಗೆ ಒಂದು ಬ್ರಹ್ಮ ರಾಕ್ಷಸ, ಇಂಥ ಆಲದ ಗಿಡಕ್ಕೆ ಬಡ್ಕೊಂಡಿರುವಂಥ ಬ್ರಹ್ಮ ರಾಕ್ಷಸ, ಅದೊಂದು ಪ್ರಸಂಗ ಹೇಳೇಬಿಡ್ತೀವಿ, ಟೈಮ್ ಐತೆ ಹೇಳೇಬಿಡ್ತೀವಿ. ಹಿಂಗೆ ಅವನು ತಪಸ್ ಮಾಡಿರುವಂಥ ವ್ಯಕ್ತಿ ಅವ್ನ ಕೈಯಾಗ ಕಮಂಡ್ಲ ತೊಗೊಂಡು ಹೋಗುವಂಥ ಸಂದರ್ಭದೊಳಗೆ ಮಧ್ಯಾಹ್ನ ಟೈಮ್ ಆಯ್ತು, ಊಟದ ಟೈಮ್ ಆಯ್ತು, ಊಟ ಮಾಡುವಂಥ ಸಂದರ್ಭ ಊಟ ಮಾಡಿದ. ಆ ಕಮಂಡ್ಲ ನಾನು ಕೈ ತೊಳ್ಕೊಂಡು, ತುಳಸಿದಾಸರು ಏನು ಮಾಡಿದ್ರೆ ನೀರು ಕೈ ತೊಳ್ಕೊಂಡು ಹಿಂಗೆ ಜಾಡಿಸ್ಬಿಟ್ರು. ಅಲ್ಲಿ ಮಗ್ಗದಾಗಿ ಒಂದು ಆಲದ ಗಿಡ ಇತ್ತು. ಆಲದ ಗಿಡಕ್ಕೂ ಎಷ್ಟೋ 100 ವರ್ಷಗಳಿಂದ ಯಾವುದೋ ಶಾಪಗ್ರಸ್ತವಾಗಿರುವಂಥ ಒಂದು ಭೂತ ಆ ಆಲದ ಗಿಡಕ್ಕೆ ವಾಸಿಸ್ತಿತ್ತು. ಅವಾಗ ಇವ್ರು ಮಂತ್ರಮಯವಾಗಿರುವಂಥ ಇವ್ರ ಕಮಂಡಲದಾಗಿ ನೀರು ಇವ್ರು ಹಿಂಗೆ ಜಾಡಿಸಿದ ಕೂಡಲೇ ಆ ನೀರಿನ ಹನಿ ಆ ಭೂತಕ್ಕೆ ಸಿಡಿದಾಗ ಆ ಭೂತಕ್ಕಿರುವಂಥ ಶಾಪ ವಿಮೋಚನೆಯಾಗಿ ಕೈ ಮುಗಿದು ಬಂದು ಇವ್ರ ಮುಂದೆ ನಿಂತದ ಭೂತ, ಈ ತುಳಸಿದಾಸರ ಮುಂದೆ. ಅವಾಗ ಇವು ಒಮ್ಮೆ ಗಾಬರಿಯಾಗಿ ಯಾರನ್ನ ಅಂದಾಗ, ಹಿಂಗ್ರಿ ನಾನೊಬ್ಬ ಭೂತ, ಭಾಳ 100 ವರ್ಷಗಳಿಂದ ನಾನು ಒಂದು ಶಾಪಗ್ರಸ್ತನಾಗಿ ಈ ಗಿಡಕ್ಕೆ ಬಡ್ಕೊಂಡಿದ್ದೆ, ನಿಮ್ಮ ಕಮಂಡಲದ ನೀರಿನಿಂದ ಪ್ರೋಕ್ಷಣೆಯಿಂದ ನನ್ನ ಶಾಪ ವಿಮೋಚನೆ ಆಯಿತು, ನಿಮಗೆ ಧನ್ಯವಾದಗಳು. ನನ್ನ ಶಾಪ ವಿಮೋಚನೆ ಮಾಡಿರುವಂಥದ್ದಕ್ಕೆ ನಿಮಗೇನಾದರೂ ಉಪಕಾರ ಮಾಡಬೇಕಾಗೈತಿ, ನಿನಗೇನಾದರೂ ಕೊಡಬೇಕಾಗೈತಿ ಅನ್ನುವಂಥದ್ದು ನನಗೆ ಇಚ್ಛೆ ಆಗೈತಿ. ನಿಮ್ಗೆ ಏನು ಬೇಕು ಹೇಳ್ರಿ, ನಿಮಗೇನಾದರೂ ಬೇಕಾದ್ರೆ ನಾನು ಕೇಳ್ರಿ, ನಾನು ಕೊಡ್ತೇನೆ ಅಂತೀರಿ. ಆ ಭೂತ ನಿಮ್ಗೆ ತುಳಸಿದಾಸರಿಗೆ ಹೇಳಿತು. ಅವಾಗ ಮಾರಾಯ, ನಾನೊಬ್ಬ ಸಂತ, ನಾನೊಬ್ಬ ದಾಸ, ನನಗೆ ರಾಮನಾಮನ ಭಜನೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನಿನಗೆ ತಾಕತ್ತಿತ್ತಂದ್ರೆ, ನನಗೆ ಏನಾದರೂ ಕೊಡ್ಬೇಕು ಅನಿಸ್ತು ಅಂದ್ರೆ, ನೀ ದೇವ ಇದೆಯೋ ಭೂತದೆಯೋ ಏನದು ಗೊತ್ತಿಲ್ಲ, ನಿನಗೆ ಏನಾದರೂ ನನಗೆ ಕೊಡ್ಬೇಕು ಅನಿಸಿತ್ತಂದ್ರೆ ಆ ರಾಮನನ್ನು ತೋರಿಸ್ಕೊಡು ಅಂತ ಹೇಳ್ಬಿಡ್ತಾರೆ. ರಾಮನನ್ನು ತೋರಿಸ್ಕೊಡು. ದೇವರ ಹೆಸರುಗಳನ್ನ ಕೇಳಿದ್ರೆ ಭೂತಗಳು ಗಡಗರ ನಡಗ್ತಾವೆ. ಗೊತ್ತಿರ್ಬೇಕು, ಎಲ್ಲರಿಗೂ ಗೊತ್ತೇ ಇರ್ತೈತಿ. ಆವಾಗ ಹೇಳ್ತಾ ಭೂತ, ಮಾರಾಯ, ಇದು ಏನಂದರೆ ಬೇರೆ ಏನಕ್ಕೆ ಕೇಳ್ತಿ, ಸಂಪತ್ತು ಬಂಗಾರ ಬೆಳ್ಳಿ ಕೊಡ್ತೀವಿ ಅನ್ನೋದು ನಾನೊಂದು ಶಕ್ತಿಯಿಂದ ನೀನು ಕೊಡ್ಬೇಕಂತ ಮಾಡಿದ್ನಿ. ಆದ್ರೆ ರಾಮನ ತೋರ್ಸಕ್ಕೆ ನನ್ನ ಕಡೆ ಆಗಲ್ಲ ಮರ, ಯಾಕಂದ್ರೆ ಅವ್ನ ಹೆಸರು ಕೇಳಿದ್ರೆ 1000 ಕಿಲೋಮೀಟರ್ ದೂರ ಓಡುವಂಥ ಜಾತಿ ನಮ್ಮದು. ರಾಮನ ಹೆಸರು ಕೇಳಿದ್ರೆ ಓಡೋಕ್ಕಿವಿ, ನಾವು ಗಾಬರಿ ಹಾಕಿವಿ, ಅವನನ್ನು ತೋರ್ಸಕ್ಕೆ ನನ್ನ ಕಡೆ ಆಗಂಗಿಲ್ಲ ಅಂತು. ಹಂಗಾದ್ರೆ ಮತ್ತು ನಾನೇನು ಕೇಳಕತ್ತೆ, ನೀವು ಹೋಗಂದ್ರೆ. ಆದರೂ ಕೂಡ ಆ ಭೂತಕ್ಕೆ ಹಿಂಗೆ ಅನಿಸ್ತಲ್ಲ, ನಾನು ನಿಮ್ಗೆ ಏನಾದರೂ ಒಂದು ಕೊಡಬೇಕು, ನನ್ನ ಕಡೆಯಿಂದ ರಾಮನನ್ನು ನಿಮಗೆ ತೋರ್ಸಕ್ಕೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ರಾಮನ ಕಡೆ ಕಳಿಸುವಂತಹ ದಾರಿಯನ್ನು ಗೊತ್ತು ನನಗೆ, ಆ ದಾರಿ ತಿಳಿಸ್ಕೊಡ್ತಾನು, ಒಂದು ಮಾರ್ಗ ಐತಿ, ಆ ಮಾರ್ಗ ಹೇಳಿಕೊಡ್ತಾನು, ಆ ಪ್ರಕಾರ ನೀವು ಹೋದ್ರಿ ಅಂದ್ರೆ ನಿಮಗೆ ರಾಮ ಭೇಟಿ ಅಕ್ಕನು ಅಂಥೇಳಿ ಆ ಭೂತ ಹೇಳಿ. ಆಗಿಲ್ಲಪ್ಪ ಹೇಳಂದ, ಆಗಲಿ ಹೇಳಂದ. ಅವಾಗ ನೀವು ರಾಮನ ಭೇಟಿ ಆಗಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ರಾಮ ಯಾರಿಗೆ ಸಿಗುವಂಥವಲ್ಲವ, ನೀವು ರಾಮನ ಭೇಟಿ ಆಗಬೇಕಾಗಿತ್ತು ಅಂದ್ರೆ ಮೊದಲು ಹನುಮಂತನ ಹಿಡೀರಿ ಅಂತ ಹೇಳಿ. ಕಾಶಿ ಸಮೀಪದಲ್ಲಿ ಒಂದು ದೇವಸ್ಥಾನ ಐತೆ ಹನುಮಂತನ, ಅಲ್ಲಿ ದಿನನಿತ್ಯವೂ ಕೂಡ ರಾಮ ಭಜನೆ ಆಗ್ತೈತೆ ಆ ಹನುಮಾನ್ ದೇವಾಲಯದೊಳಗೆ. ಅವಾಗ ಈ ಹನುಮಂತನಂತಕ್ಕೆ ಹೋಗ್ಬೇಕಾಗಿದ್ರೆ ನಾನು ಹನುಮಂತ ಹೇಳು, ನಾ ಅಂತ್ಯಕ್ಕೆ ಹೋಗಿರೆ ಮತ್ತೆ ಕೇಳ್ಕೊತನು ಅಂತಂದಿವ. ಅವಾಗ ಹಿಂಗೆ ಕಾಶಿ ಸಮೀಪದಲ್ಲಿರುವಂತಹ ಒಂದು ದೇವಸ್ಥಾನ ಐತಿ, ಅಲ್ಲಿ ಹೋಗಿ ಆ ಸಾಯಂಕಾಲ ಹಿಂಗೆಲ್ಲರೂ ಕುಂಡಿರ್ತಾರಲ್ಲ, ಹಿಂಗೆ ಆ ದೇವಸ್ಥಾನದ ಆವರಣದೊಳಗೆ ಕುಂತು ರಾಮ ಭಜನೆ ಆಗ್ತಿರ್ತೈತಿ. ಆ ರಾಮ ಭಜನೆ ಆಗಿರುವಂತಹ ನಡೆಯುವಂತಹ ಸಂದರ್ಭದೊಳಗೆ ಅನೇಕ ಜನ ಬಂದಿರ್ತಾರಲ್ಲ, 1000 ಜನ ಬಂದಿರ್ತಾರೆ. ಆ 1000 ಜನರ ಒಳಗೆ ಹನುಮಂತನು ಕೂಡ ಬಂದಿರ್ತಾನು ಅಂಥೇಳಿ ಅವ್ನು ಹೇಳ್ತಾನೆ. ಹನುಮಂತಗೆ ಹಿಂದೊಂದು ವರ ಕೊಟ್ಟಿರ್ತಾನೆ. ವರ ಯಾರು? ಈ ರಾಮ. ಯಾಕಂದ್ರೆ ಅವನಲ್ಲಿ ಬೇಡ್ಕೊಂಡಿರ್ತಾನೆ, ಭಗವಂತ ನಾನು ನಿನ್ನ ಸೇವೆಗೆ ಒಪ್ಕೊಂಡೇನಪ್ಪ ಹನುಮಂತ, ಏನು ಬೇಕು ಕೇಳು ಅಂತ ಹೇಳಿ ಒಂದು ಸಾರಿ ಪ್ರಸಂಗ, ಅದೊಂದು ಪ್ರಸಂಗ ಮತ್ತು ಬೇರೆ ಅದನ್ನೇ ಹೇಳಂಗಿಲ್ಲ. ಮತ್ತು ನಿಮಗೆ ಇದನ್ನು ಕಂಟಿನ್ಯೂ ಮಾಡ್ತೀವಿ. ಏನಂದ್ರೆ ಭಗವಂತ ನನಗೇನಾದರೂ
ನಿನ್ನ ಭಕ್ತಿಗೆ ಮೆಚ್ಚೇನಪ್ಪ, ನಿನಗೇನು ಕೊಡಲಿ ಅಂತೇಳಿ ನೀವು ಕೇಳ್ತಾನೆ. ಯಾರು? ರಾಮ. ಆವಾಗ ಹನುಮಂತ ಏನು ಹೇಳ್ತಾನಂದ್ರೆ, ನನಗೇನು ಬೇಡ್ರಿ ರಾಮ, ನನಗೆ ಇಂಥದ್ದನ್ನು ವರ ಕೊಡಲ್ಲ, ನನ್ನ ಜೀವನವರೆಗೂ. ಹನುಮಂತ ಯಾರಂದ್ರೆ ಅವ್ನಿಗೆ ಸಾವಿಲ್ಲ. ಸಪ್ತ ಚಿರಂಜೀವಿಗಳಲ್ಲಿ ಈ ಹನುಮಂತ ಒಬ್ಬ. ಸಪ್ತ ಚಿರಂಜೀವಿಗಳಲ್ಲಿ ಈ ಹನುಮಂತನು ಕೂಡ ಒಬ್ಬ. ಹನುಮಂತಗೆ ಸಾವಿಲ್ಲ. ಅದಕ್ಕೆ ನನಗೆ ಜೀವನ ಪರ್ಯಂತರವಾಗಿ ಎಲ್ಲಿ ನಿನ್ನ ರಾಮನಾಮದ ಜಪ ಹಾಕಿರ್ತೈತೋ ಅಲ್ಲಿ ಕುಂತು ಕೇಳುವಂಥ ಅವಕಾಶ, ಕುಂತು ಕೇಳುವಂಥ ಬುದ್ಧಿಯನ್ನು ನನಗೆ ಕೊಡು ಅಂತೇಳಿ ಹನುಮಂತ ಬೇಡಿರ್ತಾನೆ ರಾಮನು. ಆ ಹನುಮಂತ ಬೇಡಿರುವಂಥ ಆ ಒಂದು ಆಶೀರ್ವಾದ, ಆ ವರ ಇವನಲ್ಲಿ ಇರ್ತೈತಲ್ಲ. ಹಿಂಗೆ ಹೋಗು, ಅಲ್ಲಿ ಅನೇಕ ಜನರ ಮಧ್ಯದೊಳಗೆ ಒಬ್ಬ ಹನುಮಂತ ಬಂದಿರ್ತಾನ. ಅವನಂತ್ಯಕ್ಕೆ ಹೋದ್ರೆ ಅವನು ನಿನಗೆ ರಾಮನ್ ತೋರಿಸ್ಕೊಡ್ತಾನ ಅಂತ ಹೇಳ್ತಾನೆ. ಅವಾಗ ಈಗ ಅಲ್ಲ ಮರ, ಇಷ್ಟು 1000 ಮಂದಿಯಾಗ ಇಲ್ಲಿ ನಮ್ಗೆ 4-10 ಮಂದಿ ಇದ್ದಾಗ ನಮ್ಮ ಮನೆಯವ್ರನ್ನ ನಮ್ಗೆ ಗುರುತು ಹಿಡಿದು ಕಷ್ಟ ಆಕೈತಿ. ಇನ್ನು 1000 ಮಂದಿ ಒಳಗೆ ಹನುಮಂತನ ಹೆಂಗೆ ಗುರುತು ಹಿಡೀಲಿ ಅಂತ ಕೇಳಿದೆವು. ಮತ್ತು ಅವಾಗ ಕೆಲವು ರೂಲ್ಸ್ ಹೇಳ್ತಾನೆ, ಕೆಲವೊಂದು ಟಿಪ್ಸ್ ಹೇಳ್ತಾನೆ. ಹನುಮಂತ ಅಂದ್ರೆ ಹೆಂಗಿರ್ತಾನಂದ್ರೆ, ರಾಮನಾಮ ಜಪ ನಡೀತಿರ್ತೈತಿ. ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ರಾಮನಾಮದ ಜಪ ಮಾಡ್ತಿರುವಾಗ ಹನುಮಂತ ಹೆಂಗಿರ್ತಾನಂದ್ರೆ, ಹನುಮಂತ ಲಕ್ಷಣ ಹೆಂಗಿರ್ತಾವಂದ್ರೆ, ಅವ್ನು ನಿಮಗೆಲ್ಲರಿಗೆ ಫೋಟೋದಾಗ ಕಾಣುವಂಗೆ ಇಲ್ಲಿ ಮೋತಿಂಗ್ ಡಮ್ ಇರೋದು, ಬಾಲ್ ಇರೋದು ಹಂಗಿರಂಗಿಲ್ಲ. ನಾರ್ಮಲ್ ಮನುಷ್ಯರಿಗತ್ಲೇ ಬಂದಿರ್ತಾನೆ. ಯಾಕಂದ್ರೆ ಮಂದಿಗೆ ಗೊತ್ತಾಗಬಾರದು ಅನ್ನುವಂಥ ಮಾರು ವೇಷದಿಂದ ಬಂದ ಈ ರಾಮನಾಮದ ಸಂಕೀರ್ತನೆಯಲ್ಲಿ ಹನುಮಂತ ಪಾಲ್ಗೊಂಡಿರ್ತಾನೆ. ಇಷ್ಟು ಜನ ಇದ್ದಿರಲ್ಲ, ಇಲ್ಲಿ ಕೂಡ ಈ ಮೈಕ್ ಸೌಂಡ್ ಎಲ್ಲಿ ತನಕ ಕೇಳ್ತೈತೋ ಅಲ್ಲಿ ತನಕ ಎಲ್ಲೋ ಒಂದು ಕಡೆ ಕೂತು ಹನುಮಂತ ಈ ರಾಮನಾಮದ ಜಪವನ್ನು ಕೇಳ್ತಿರ್ತಾನೆ ಅಂತೇಳಿ ನೀವೆಲ್ಲರೂ ಕಂಪಲ್ಸರಿ ತಿಳ್ಕೊ. ಇದು 100%. ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಅಷ್ಟೇ. ಹಂಗೆ ಅವ ಆ ಸ್ಥಳದೊಳಗೆ ಕುಂತು ಕೇಳ್ತಿರ್ತಾನೆ. ಅವನಿಗೆ ಹಿಂಗಿರ್ತೈತಲ್ಲ, ಈ ಕಡೆ ರಾಮನಾಮ ಜಪ ನಡೀತಿರ್ತೈತಿ. ಆ ಒಬ್ಬನ ವ್ಯಕ್ತಿಯಲ್ಲಿ ಕೈ ರಾಮನ ಕೀರ್ತನೆಗೆ ತಾಳಿಗೆ ತಕ್ಕಂಗೆ ಕೈ ತಾಳ ಹೊಡಿತಿರ್ತಾವ. ಕಣ್ಣೊಳಗೆ ಕಣ್ಣೀರು ಬರ್ತಿರ್ತಾವ. ಅವು ಎಂಥ ಕಣ್ಣೀರು ಅಂದ್ರೆ ದುಃಖದ ಕಣ್ಣೀರಲ್ಲ, ರಾಮನಾಮವನ್ನು ಕೇಳಿ ಆನಂದದ ಬಾಷ್ಪವನ್ನು ಸುರಿಸುತ್ತಿರುವಂಥ ಒಬ್ಬ ಮುದುಕ ಇರ್ತಾನ. 60-70 ವಯಸ್ಸಿನ ಮಧ್ಯದಲ್ಲಿರುವಂಥ ಒಬ್ಬ ಮುದುಕ, ಅವನೇ ಹನುಮಂತ ಆಗಿರ್ತಾನ. ಆ 1000 ಮಂದಿ ಒಳಗೆ ನೀವು ಅವನನ್ನು ಗುರುತು ಹಿಡಿಬೇಕು ಅಂತ ಹೇಳಿ ಕಳಿಸ್ತಾನೆ. ಅವಾಗ ಹೋದ, ನೀವು ಹೋಗಿ ಅಲ್ಲಿ ಹನುಮಂತನ ಗುರುತು ಹಿಡ್ದ. ಆ ಹನುಮಂತ ಇನ್ನೇನು ಕಣ್ ತೆಗೆದು ನೀವು ಹೋಗಿ ಆ ಹನುಮಂತನ ಮಾತಾಡಿಸ್ಬೇಕು ಅನ್ನೋ ಅಷ್ಟರಲ್ಲಿ ಹನುಮಂತ ಬಡ ಎದ್ದು ಹೊಂಟಿರ್ತಾನೆ ಆ ಜಾಗದೊಳಗೆ. ಫಾಸ್ಟ್ ಹೇಳಕತ್ತೀವ, ನಿಮ್ಗೆ ಭಾಳ ದೊಡ್ಡದೈತಿ ಅದು. ಅವಾಗ ಹೋಗಿ ಅಲ್ಲಿ ಹೋಗ್ಕನ ಗೇಟ್ ದಾಟಿ ಹೋಗೋದ್ರೊಳಗೆ ಇದರ ತುಳಸಿದಾಸ್ ಓಡ್ಕೋತ ಹೋಗಿ ಪಟ್ನ ಹನುಮಂತನ ಕಾಲು ಹಿಡಿದು ಬಿಡ್ತಾನೆ. ಹನುಮಂತ ಕಾಲು ಹಿಡಿದಾಗ ಅವ ಮಾರು ವೇಷದಾಗ ಇರ್ತಾನೆ. ಹನುಮಂತ, ಹೇ ತಮ್ಮ ಯಾರು ನೀ, ಯಾಕೆ ಹಿಂಗ್ಯಾಕೆ ಕಾಲು ಬಿದ್ದು, ಏನಾಗಿತ್ತು ನಿನಗೆ? ಅವಾಗ ಒಟ್ಟ ಬಿಡಂಗೆ ಇಲ್ಲ. ನೀವು ಯಾರದ್ರಿ ನನಗೆ ಗೊತ್ತೈತಿ, ನೀವು ಯಾರದ್ರಿ ಗೊತ್ತೈತಿ ನನಗೆ. ನೀವೆಲ್ಲರೂ ಮಾರು ವೇಷದಾಗಿರ್ಬೋದು, ನನಗೆ ನೀವು ಯಾರದ್ರೆ ನನಗೆ ಗೊತ್ತಿಲ್ಲ, ನೀವು ತಿಳ್ಕೊಂಡಿರ್ಬೋದು. ಆದ್ರೆ ನೀ ಹನುಮಂತನ ಅದೇನಪ್ಪ ನನಗೆ ಗೊತ್ತೈತಪ್ಪ. ಜೈ ಭಜರಂಗ ಬಲಿ, ಜೈ ಶ್ರೀರಾಮ್ ಅಂದ ಕಾಲು ಹಿಡ್ಕೊಂಡು. ಆವಾಗ ಹನುಮಂತ ಹಿಂಗೆ ಜಾಗ್ರತ ಆಕ್ಕನಲ್ಲ, ಜೈ ಶ್ರೀರಾಮ್ ಅನ್ನುವಂತಹ ನಾಮ ಕೇಳಿದ್ರೆ ಸಾಕು ಹನುಮಂತ ಕುಣಿತಾನತ್. ಅವಾಗ ಜೈ ಶ್ರೀರಾಮ್ ಅಂದ ಕೂಡಲೇ ಇವು ಹನುಮಂತ ಅಂದನು, ತನ್ನ ವಿಶ್ವರೂಪವನ್ನು ತಾಳ್ತಾನೆ. ಹನುಮಂತ ತನ್ನ ನಿಜ ರೂಪವನ್ನು ಆ ತುಳಸಿದಾಸಿಗೆ ದರ್ಶನ ಮಾಡಿಸ್ತಾನೆ. ಇವು ತುಳಸಿದಾಸ ಅವನ ಭಕ್ತಿಯಿಂದ ಅವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು, ಹೇ ಆಂಜನೇಯ ಭಗವಂತ, ನನಗೆ ರಾಮನನ್ನು ತೋರಿಸು ಅಂತ ಹೇಳಿದಾಗ ಕೆಲವೊಂದು ನಿಯಮಗಳು ಹೇಳ್ತಾನೆ, ಕೆಲವೊಂದು ತಪಸ್ಸುಗಳನ್ನ ಹೇಳ್ತಾರೆ. ಆ ಪ್ರಕಾರ ಇವು ಮಾಡಿ ಆ ರಾಮನನ್ನು ಈ ತುಳಸಿದಾಸರು ದರ್ಶನ ಮಾಡ್ಕೋತಾರೆ. ಆಮೇಲೆ ಈ ಪ್ರಸಂಗ ಬರ್ತೈತಿ, ಯಾವುದು? ಈ ಅಕ್ಬರ ತಂದು ಜೈಲ್ನಾಗ ಹಾಕು. ಈಗ ಜೈಲ್ನಾಗ ಹೋಗಿ ಹಾಕಿದ. ಈ ಎಲ್ಲ ರಾಮನ ಬಗ್ಗೆ ಗುಣಗಾನವನ್ನು ಹೊಂದಿರುವಂತಹ ರಾಮನನ್ನು ನನಗೆ ತೋರಿಸಿಕೊಟ್ಟಿರುವಂಥ ಹನುಮಂತದಲ್ಲ, ಆ ಹನುಮಂತನು ಕೂಡ ರಾಮನಷ್ಟೇ ಶ್ರೇಷ್ಠ ಅದಾನು. ಅದಕ್ಕಾಗಿ ನಾ ಹನುಮಂತನ ಬಗ್ಗೆ ಒಂದು ಸ್ತೋತ್ರವನ್ನು ಬರಿಬೇಕು ಅಂಥೇಳಿ ಜೈಲಿನಾಗ ಶುರು ಮಾಡ್ತಾನೆ. ಈ ಹನುಮಾನ್ ಚಾಲೀಸ ನಾವೆಲ್ಲರೂ ಏನನ್ನ ಪಠನೆ ಮಾಡಿದರೆ ನಮ್ಮ ದುಃಖಗಳು ನಿವಾರಣೆ ಆಗ್ತಾವೋ, ಏನನ್ನ ಕೇಳಿದರೆ ನಮ್ಮ ಪಾಪಗಳು ನಿವಾರಣೆ ಆಗ್ತಾವೋ, ಯಾವುದನ್ನು ಕೇಳಿದ್ರೆ ನಮ್ಮಲ್ಲಿರುವಂಥ ಎಲ್ಲ ದುಷ್ಟ ಬುದ್ಧಿಗಳು ದೂರ ಆಕ್ಕವೋ, ಅಂತಹ ಈ ಹನುಮಾನ್ ಚಾಲೀಸವನ್ನು ಬರೆದಿರುವಂತಹ ಜಾಗ ಯಾವುದು ಅಂದ್ರೆ ಅದು ಜೈಲು ಅನ್ನೋದನ್ನು ನಾವು ತಿಳ್ಕೊಳ್ಳೋದು. ಜೈಲಿನಾಗ ಕುಂತ 1ನೇ ದಿವಸ ಒಂದು ಶ್ಲೋಕ, 1ನೇ ದಿವಸ ಒಂದೊಂದು ಶ್ಲೋಕಗಳನ್ನ ಒಂದೊಂದು ದಿನ ಬರೀತಾನಂತ. ಈ ತುಳಸಿದಾಸ್ ಜೈಲಿನಾಗ ಕುಂತು 1ನೇ ಶ್ಲೋಕ 1ನೇ ದಿವಸ ಬರೆದ, ಮತ್ತು 2ನೇ ದಿವಸ ಮರುದಿನ 2ನೇ ಶ್ಲೋಕ ಬರೆದ, 3ನೇ ದಿವಸ 3ನೇ ಶ್ಲೋಕ ಬರೆದ. ಹಿಂಗೆ 40 ದಿನಗಳ ಕಾಲ ಪ್ರತಿನಿತ್ಯ ಒಂದೊಂದು ಶ್ಲೋಕದಂತೆ 40 ಶ್ಲೋಕಗಳನ್ನ ನಾವು ಬರೀತಾರ. ಅದಕ್ಕೇನೆ 40 ದಿನ ಬರೆದಿರುವಂತಹ 40 ಶ್ಲೋಕಗಳನ್ನೇ ಒಳಗೊಂಡಿರುವಂತಹ ಈ ಹನುಮಾನ ಸ್ತೋತ್ರವನ್ನು ಚಾಲೀಸ್ ಅಂದ್ರೆ ಹಿಂದಿ ಒಳಗೆ 40, ಅದಕ್ಕೆ ಹನುಮಾನ್ ಚಾಲೀಸ ಅಂತೇಳಿ ಅದಕ್ಕೆ ಹೆಸರಿಟ್ಟು 40 ದಿನ ಆದಮೇಲೆ ಈ ಕವಿಗಳಿಗೆ ಆಮೇಲೆ ಸಾಹಿತಿಗಳಿಗೆ ಬರೆಯುವಂತಹ ಬರವಣಿಗೆಯನ್ನು
ಉದ್ದೇಶ ಬರವಣಿಗೆ ಮಾಡುವಂಥ ಹವ್ಯಾಸ ಇರುವಂಥವ್ರು ಒಂದು ಚಟ ಇರ್ತದೆ. ಅದು ಚಟ ಎಂಥದ್ದು ಗೊತ್ತಿಲ್ಲ, ಚಲೋನೋ ಕೆಟ್ಟರು. ಏನಾದರೂ ಒಂದು ಸಾಹಿತ್ಯ ಬರೆದ್ರಂದ್ರೆ ಅದನ್ನು ಸ್ವತಃ ಪ್ರಯೋಗ ಮಾಡ್ತಾರೆ. ಏನಾದರೂ ಒಂದು ಕತೆ ಬರೆದ್ರಂದ್ರೆ ಅದನ್ನು ಇನ್ನೊಬ್ಬರ ಮುಂದೆ ಹೇಳ್ಕೊಳ್ತಾರೆ. ಏನಾದರೂ ಒಂದು ಹಾಡು ಬರೆದ್ರಂದ್ರೆ ಅದನ್ನು ಸ್ವತಃ ತಾವೇ ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಂಗೆ ತುಳಸಿದಾಸ ಈ ಹನುಮಂತನ ಬಗ್ಗೆ ಬರೆದಿರುವಂಥ ಒಂದು ಸ್ತೋತ್ರ, ಅದು 40 ಶ್ಲೋಕಗಳನ್ನು ಹೊಂದಿರುವಂಥದ್ದು. ಶ್ಲೋಕ ಅಂದರೆ ಅದೊಂದು ಬೇರೆ ಭಾಷೆಯಲ್ಲಿ ಇರೋದನ್ನು ಪದ್ಯವು. 40 ಪದ್ಯಗಳನ್ನು 40 ಶ್ಲೋಕಗಳನ್ನು ಹೊಂದಿರುವಂಥ ಈ ಸ್ತೋತ್ರವನ್ನು 40ನೇ ದಿನ ಪೂರ್ಣ ಮಾಡ್ತಾನೆ. ಪೂರ್ಣ ಮಾಡಿ ಒಂದು ಸಾರಿ ನಾನೇ ಬರೆದಿರುವಂತಹ ಆ ಹನುಮಂತನ ಚಾಲೀಸ ಅನ್ನುವಂಥ ಒಂದು ಶ್ಲೋಕವನ್ನು, ಒಂದು ಸ್ತೋತ್ರವನ್ನು ನಾನೇ ಒಂದು ಸಾರಿ ಓದಿ ನೋಡೋಣ ಅಂಥೇಳಿ ಈ ತುಳಸಿದಾಸ ಭಕ್ತಿ ಶ್ರದ್ಧೆಯಿಂದ, ನೋಡ್ರಿ, ತಾನೇ ಬರೆದಿದ್ರು ಸಹಿತ ಅದರಲ್ಲಿ ಶ್ರೀರಾಮನ ಗುಣಗಾನವನ್ನು ಮಾಡಿದ್ದ, ಅದರಲ್ಲಿ ಶ್ರೀರಾಮನ ಭಕ್ತನಾಗಿರುವಂಥ ಆಂಜನೇಯನ ಗುಣಗಾನ ಮಾಡಿದ್ದ. ಅದಕ್ಕಾಗಿ ಆ ಸ್ತೋತ್ರವನ್ನು ತಾನೇ ಬರೆದ್ರು ಸಹಿತ ಅದ್ರ ಮ್ಯಾಲೆ ಇಷ್ಟು ಶ್ರದ್ಧೆ ಇಟ್ಟಲ್ಲ, ಅದ್ರ ಮ್ಯಾಲೆ ಇಷ್ಟು ಭಕ್ತಿ ಇಟ್ಟಲ್ಲ, ಅದನ್ನು ಸ್ವತಃ ಇಷ್ಟು ಶ್ರದ್ಧೆಯಿಂದ ಓದ್ತಾನ. ಕಣ್ಣು ಮುಚ್ಚಿ ಶ್ರೀರಾಮನ ಮತ್ತು ಈ ಒಂದು ಫಸ್ಟ್ ಶ್ರೀರಾಮನ ಜಪ ಮಾಡ್ತಾನೆ, ಶ್ರೀರಾಮನ ನಾಮಸ್ಮರಣೆಯನ್ನು ಮಾಡ್ತಾನೆ. ಹನುಮಾನ್ ಚಾಲೀಸ ಓದೋಕ್ಕಿಂತ ಮುಂಚೆ ಕಂಪಲ್ಸರಿ ಶ್ರೀರಾಮನ ಜಪ ಮಾಡಬೇಕು, ಶ್ರೀರಾಮನ ನಾಮಸ್ಮರಣೆ ಮಾಡಬೇಕು. ಜೈ ಹನುಮಾನ ಧ್ಯಾನ ಗುಣ ಸಾಗರ ಅನ್ನುವಂಥ ಶ್ಲೋಕ ಶುರು ಮಾಡಿದ. 1ರಿಂದ ಶುರು ಮಾಡಿ 40 ಶ್ಲೋಕ ಪೂರ್ಣ ಮಾಡಿದ. ಇಂತಹ ಒಂದು ಅದ್ಭುತವಾಗಿರುವಂಥ ಘಟನೆ ಅಲ್ಲಿ ನಡೀತಲ್ಲ, ನಮ್ಮ ಕೇಳಿದ್ರೆ ಮೈ ರೋಮಾಂಚನ ಆಗ್ತೈತಿ. ಹಿಂಗೆ ವಿಚಾರ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಅನೇಕ ಲಕ್ಷಾಂತರ ಸೈನ್ಯವನ್ನು ಹೊಂದಿರುವಂತಹ ಅಕ್ಬರ, ಅನೇಕ ಗಜಪಡೆ ಅಶ್ವಪಡೆಗಳನ್ನು ಹೊಂದಿರುವಂತಹ ಅಕ್ಬರ್ ಅನ್ನುವಂಥ ರಾಜನ ಸೈನ್ಯ ಇಷ್ಟು ಬಲಿಷ್ಠವಾಗಿತ್ತಲ್ಲ. 4 ದೇಶದ ಸೈನ್ಯ ಬಂದರೂ ಕೂಡ ಆ ಭೇದಿಸಲಾಗದಿರುವಂಥ ಗಟ್ಟಿಯಾಗಿರುವಂಥ ಸೈನ್ಯ ಈ ಅಕ್ಬರ್ನದಾಗಿತ್ತು. ಆದ್ರೆ ನಮಗೆ ಕೇಳಕ್ಕೆ ವಿಚಿತ್ರ ಅನಿಸ್ತತಿ, ಆದರೂ ಕೂಡ ಸತ್ಯ ಇದು. ಈ 40 ದಿನಗಳ ಕಾಲ ಜೈಲಿನಲ್ಲಿ ಇದ್ಕೊಂಡು ಬರೆದಿರುವಂತಹ ಈ 40 ಶ್ಲೋಕಗಳನ್ನ ಒಂದು ಸಾರಿ ಪಠನೆ ಮಾಡ್ತಾನಲ್ಲ ತುಳಸಿದಾಸರು. ಜೈಲಿನಾಗ ಬಂಧನದಲ್ಲಿರುವಂಥ ತುಳಸಿದಾಸ 1ರಿಂದ 40 ಶ್ಲೋಕ ಓದಿ ಆ ರಾಮನನ್ನ ಸ್ಮರಣೆ ಒಂದು ಸಾರಿ ಮಾಡ್ತಾನ. 40 ಶ್ಲೋಕ ಪೂರ್ಣ ಅದು. ಕೊನೆಗೆ ಜೈ ಭಜರಂಗ್ ಬಲಿ ಅನ್ನುವಂಥ ಒಂದು ಉದ್ಘೋಷ ಮಾಡ್ತಾನವ. ಈ ಒಂದು ಉದ್ಘೋಷ ಯಾವಾಗ ಆಗ್ತದೋ ಆ ಸಂದರ್ಭದೊಳಗೆ ಸುತ್ತಲಿರುವಂಥ ಕೋಟ್ಯಾಂತರ ಕೋತಿಗಳು ಬಂದು ಆ ರಾಜ್ಯಕ್ಕೆ ಮುತ್ತಿಗೆ ಹಾಕ್ತವ. ಅವರಲ್ಲಿ ಎಷ್ಟು ಲಕ್ಷಾಂತರ ಸೈನ್ಯ ಇರಲಿ, ಗಜಪಡೆ ಇರಲಿ, ಅಶ್ವಪಡೆ ಇರಲಿ, ಎಲ್ಲ ನಾಶವನ್ನು ಮಾಡಿ ಆ ಅಕ್ಬರನ ಒಂದು ಸೈನ್ಯ ಐತಲ್ಲ, ಸೈನ್ಯವನ್ನೆಲ್ಲ ನಾಶ ಮಾಡಿ ತನ್ನ ಆಸ್ಥಾನಕ್ಕೆ ಒಳಗೆ ಬಂದು ಈ ಎಲ್ಲ ಕಪಿ ಸೈನ್ಯ, ಈ ಮಂಗ್ಯಗಳು ಏನು ಮಾಡ್ತಾವ ಅಂದ್ರೆ ಬಂದು ಎಲ್ಲ ಸಂಹಾರ ಮಾಡಿ ಇವ್ ರಾಜನ ಸಿಂಹಾಸನ ಮೇಲೆ ಜಿಗಿದಾಡಿ ಏನು ಬೇಕಾದ ಮಾಡ್ತಾವಂತ. ಆ ರಾಜನ ಕಿರೀಟ ತಗೊಂಡು ಅಂತರ ಹಾರಾಡಿಸ್ತಾವಂತ. ಅಲ್ಲಿ ಎದುರಿಗೆ ಬಂದವರೆಲ್ಲ ಕಪಾಳಿಗೆ ಬಡ್ದು ಕಳಿಸ್ಬಿಡ್ತಾವಂತ. ಎಷ್ಟೋ 4-5 ದೇಶಗಳ ಸೈನ್ಯ ಬಂದರೂ ಆ ಯಾವುದೇ ಭೇದವನ್ನು ಮಾಡ್ಲಿಕ್ಕಾಗಲಾರ್ದಂಥ ಸೈನ್ಯವನ್ನು ಈ ಹನುಮಾನ್ ಚಾಲೀಸ ಓದಿರುವಂತಹ ಒಂದು ಶಕ್ತಿಯಿಂದ ಆ ತುಳಸಿದಾಸ ಓದಿದ ತಕ್ಷಣವೇ ತುಳಸಿದಾಸನನ್ನು ಸಂರಕ್ಷಣೆ ಮಾಡಬೇಕು, ತುಳಸಿದಾಸನನ್ನು ಕಾಪಾಡಬೇಕು ಅಂಥೇಳಿ ಕೋಟ್ಯಾಂತರವಾಗಿರುವಂತಹ ಕಪಿಗಳು ಬಂದು ಇವರನ್ನೆಲ್ಲವನ್ನು ನಾಶ ಮಾಡಿ ಆ ತುಳಸಿದಾಸನ ಬಾಗಿಲ ಒಡೆದು ತುಳಸಿದಾಸನ ಕರ್ಕೊಂಡು ಬಿಡುಗಡೆ ಮಾಡ್ತಾವಂತ. ಅಷ್ಟು ಶಕ್ತಿ ಹನುಮಾನ್ ಚಾಲೀಸದೊಳಗೆ. 4-5 ದೇಶಗಳ ಸೈನ್ಯ ಬಂದರು ಭೇದಿಸಲಿಕ್ಕೆ ಆಗಲಾರದಂತಹ ಸೈನ್ಯವನ್ನು ಒಂದು ಕಪಿ ಸೈನ್ಯ, ಒಂದಿಷ್ಟು ಮಂಗಗಳು ಬಂದು ಬಿಡಿಸಿ ಈ ಹನುಮಾನ್ ಚಾಲೀಸ ಓದುವಂತಹ ತುಳಸಿದಾಸನನ್ನು ಬಿಡಿಸ್ಕೊಂಡು ಹೋಗ್ಕೊ ಅಂದ್ರೆ ಆ ತಾನೇ ಬರೆದಿರುವಂತಹ ಶ್ಲೋಕದಲ್ಲಿರುವಂಥ ಮಹತ್ವ ಅವನಿಗೆ ಅವತ್ತೇ ಗೊತ್ತಾಗಿಬಿಡ್ತೈತಿ. ಅವಾಗ ಅವೇನು ಮಾಡ್ತಾನಂದ್ರೆ ಎಲ್ಲರಿಗೂ ಪ್ರಚಾರ ಪಡಿಸ್ತಾನ. ನಿಮಗಿರುವಂಥ ಕಷ್ಟಗಳು ನಿವಾರಣೆ ಆಗಬೇಕಾಗಿತ್ತು ಅಂದ್ರೆ ಹನುಮಾನ್ ಚಾಲೀಸ ಓದ್ರಿ, ನಿಮಗೆ ಬಂದಿರುವಂಥ ಭಯ ನಿವಾರಣೆ ಆಗಬೇಕಾಗಿತ್ತು ಅಂದ್ರೆ ಹನುಮಾನ್ ಚಾಲೀಸ ಓದ್ರಿ, ನಿಮಗೆ ಬಂದಿರುವಂಥ ಶನಿ ಕಾಟ ಇತ್ತು ಅಂದ್ರೆ ಇನ್ನೊಂದು ಜ್ಯೋತಿಷದೊಳಗೆ ಬರ್ತೈತಿ. ಶನಿ ಕಾಟ ಯಾರಿಗೆ ಬರ್ತದೆ? 7-7.5 ವರ್ಷ 7.5 ಶನಿ ಯಾರಿಗೆ ದೋಷ ಕೊಡ್ತಿರ್ತಾನೋ, ಯಾರಿಗೆ ಶನಿ ಕಾಟ ಇರ್ತೈತೋ ಅಂಥವ್ರು ಈ ಹನುಮಂತನನ್ನು ಸ್ಮರಣೆ ಮಾಡಿದ್ರೆ, ಹನುಮಂತನ ವಿಶೇಷವಾಗಿರುವಂಥ ಸ್ತೋತ್ರವನ್ನು ಒಳಗೊಂಡಿರುವಂತಹ ಈ ಒಂದು ಹನುಮಾನ್ ಚಾಲೀಸ ಪಠನೆ ಮಾಡಿದ್ರೆ ಶನಿ ದೋಷ ಕೂಡ ನಿವಾರಣೆ ಆಗ್ತೈತಿ. ಇದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಇದು ಸುಮ್ಮನೆ ಹಂಗೆ ಹೇಳೋದಲ್ಲ. ಯಾರಿಗೆ ಶನಿ ದೋಷ ಇರ್ತೈತೋ, ಯಾರಿಗೆ ಶನಿ ಕಾಟ ಇರ್ತೈತೋ, ಯಾರಿಗೆ 7.5 ನಡೆಯುವಂಥ 7.5 ವರ್ಷ ಇರ್ತೈತೋ, ಆ 7.5 ವರ್ಷದೊಳಗೆ ನೀವು ಹನುಮಾನ್ ಚಾಲೀಸ ಪಠನೆ ಮಾಡಿದ್ರಿ ಅಂದ್ರೆ ಈ ಶನಿಯಿಂದ ಆಗುವಂಥ ಎಲ್ಲ ದೋಷಗಳು ಅವು ಪಾಸಿಟಿವ್ ಆಗಿ ಕ್ರಿಯೇಟ್ ಆಕ್ಕವಂತ, ನೆಗೆಟಿವ್ ಆಗಿರುವಂಥವೆಲ್ಲವೂ ಪಾಸಿಟಿವ್ ಆಕ್ಕವಂತ. ಹಾಗಾಗಿ ನಾವೆಲ್ಲರೂ ಕೂಡ ಈ ಸ್ಥಳದೊಳಗೆ ಸೇರಿರುವಂಥವರೆಲ್ಲರೂ
ನೀವೆಲ್ಲರೂ ಹ್ಞೂ ಅಂದ್ರೆ ನಾವೆಲ್ಲರೂ ಪ್ರತಿ ಶನಿವಾರ ಕೂಡು ಅಂದ್ರೆ ನಾವು ನಮ್ಮ ಪಾಠಶಾಲೆ ಹುಡುಗರನ್ನ ತಗೊಂಡು ಪ್ರತಿ ಶನಿವಾರ ಇದೇ ಆವರಣದೊಳಗೆ ಪ್ರತಿ ಶನಿವಾರಕ್ಕೊಂದು ಸಾರಿ ಹನುಮಂತನ ಸ್ಮರಣೆಯನ್ನು ಒಳಗೊಂಡಿರುವಂತಹ ಈ ಹನುಮಾನ್ ಚಾಲೀಸ ಓದಲಿಕ್ಕೆ ಬರ್ತೀವಿ. ಹಾಗಾಗಿ ನೀವು ಎಲ್ಲರೂ ಕೂಡ ಬರ್ರಿ ಅನ್ನುವಂತಹ ಸೂಚನೆಯನ್ನು ಕೂಡ ಈ ಮೂಲಕ ಕೊಡ್ತೀವಿ. ಯಾಕಂದ್ರೆ ಒಬ್ಬರೇ ಓದೋದು ಬೇರೆ, ಅನೇಕ ಜನ ಕೂಡಿ ಓದೋದ್ರಿಂದ ಆ ಒಂದು ಪಠನೆಯ ಫಲ ಭಾಳ ಅದ್ಭುತವಾಗಿ ಸಿಗ್ತೈತಿ. ಯಾಕೆ ಅವ್ರಿಷ್ಟೆಲ್ಲ ಮನೆಯೊಳಗೆ ಓದ್ಕೋಬೋದು. ಕೆಲವೊಬ್ರು ಹಿಂಗಿರ್ತಾರಲ್ಲ, ಕೆಲವೊಬ್ರು ಅಂತಕ್ಕೆ ಧನ ಅಂದ್ರೆ ರೊಕ್ಕ ರೂಪಾಯಿ ಇತ್ತಂದ್ರೆ ಅವ್ರು ಅದನ್ನು ಸ್ವತಃ ಒಬ್ಬರೇ ಅನುಭವಿಸ್ಬೇಕು ಅನ್ನುವಂತಹ ಭಾವನೆ ಮನುಷ್ಯನಲ್ಲಿ ಇರ್ತೈತಿ. ಆದ್ರೆ ಹಿಂಗದಾರಲ್ಲ, ಇವ್ರೇನದಾರಲ್ಲ, ಇದ್ರ ಬಗ್ಗೆ ನಿಮ್ಗೇನು ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ, ಹನುಮಾನ್ ಚಾಲೀಸ ಓದ್ರೆ ಇದೆಲ್ಲ ಫಲ ಸಿಗ್ತಾವ ಅಂಥೇಳಿ ಇವ್ರಿಗೆ ಗೊತ್ತೈತಿ ಇವ್ರಿಗೆ. ಆದ್ರೆ ಅವ್ರು ಅಷ್ಟೇ ಇನ್ಕತಕ ಓದ್ಕೋತ ಬಂದಿದ್ರು. ಆದರೆ ಇವತ್ತಿನಿಂದ ನಿಮ್ಮೆಲ್ಲರಿಗೂ ಕೂಡ ಅದನ್ನು ಓದಿಸ್ಬೇಕು ಅನ್ನುವಂಥ ಪ್ರಯತ್ನ ಯಾಕೆ ಮಾಡ್ಯಾರ ಅಂದ್ರೆ, ಒಂದು ಸಣ್ಣ ಕತೆ ಅಲ್ಲಿ ಕುಂತಾರ ಅಜ್ಜಾರ, ಅವ್ರು ನಮಗೆ ಮಧ್ಯಾಹ್ನ ಒಂದು ಕತೆ ಹೇಳಿದ್ರು. ಒಂದು ನೂಲಿನ ಕತೆ. ಒಬ್ಬ ಹೆಣ್ಣದು ಒಂದು ಸೀರೆ ಮಾಡ್ತಿರ್ತಾನಂತ. ಆ ಸೀರೆ ಸೀರೆ ತಯಾರು ಮಾಡುವಂಥ ವ್ಯಕ್ತಿ ಬಹಳ ಅದ್ಭುತವಾಗಿರುವಂಥ ಸೀರೆ ನೇಯ್ತಿದ್ದ. ಅವನು ನೇಯುವಂಥ ಸೀರೆ ಜಗತ್ ಪ್ರಸಿದ್ಧ ಆಗಿರೋದು. ಎಲ್ಲ ಕಡೆ ಬೇರೆ ಬೇರೆ ದೇಶಕ್ಕೂ ಕೂಡ ಆ ಸೀರೆಗಳನ್ನು ಒಯ್ತಿದ್ರತ್ತ, ಅಷ್ಟು ಮಂದಿ ಬಂದು. ಆವಾಗ ಅದೇ ಊರಿನಾಗಿರುವಂಥ ಒಬ್ಬ ದುಷ್ಟ, ಅದೇ ಊರಿನಲ್ಲಿರುವಂಥ ಒಬ್ಬ ಶ್ರೀಮಂತ, ಇವು ಇಷ್ಟು ಫೇಮಸ್ ಆಗಾಕತ್ತಲ್ಲ, ಇವು ಇಷ್ಟು ಎಲ್ಲ ಕಡೆ ಪ್ರಚಾರ ಆಗತ್ತಲ್ಲ, ಇವನ್ನ ನಾಶ ಮಾಡೋನು, ಇವನನ್ನು ಕುಗ್ಗಿಸೋನು ಅಂಥೇಳಿ ಒಬ್ಬ ಬಂದು ಇವನು ಎದುರಿಗೆ ನಿಂತು ಒಂದು ಸೀರೆ ಕೊಡು ಅಂತ ಹೇಳಿ ಕೇಳ್ತಾನೆ. ತಾನೇ ಸ್ವತಃ ನೇಯ್ದಿರುವಂಥ ಸೀರೆ ಕೊಡಂತ ಹೇಳಿ ಕೇಳಿದಾಗ ಈ ನೇಯ್ದಿರುವಂಥ ನೇಕಾರ ಏನು ಮಾಡ್ತಾರೆ, ಒಂದು ಚಲೋ 10,000 ರೂಪಾಯಿದ ಒಂದು ಸೀರೆ ಕೊಡ್ತಾನಂತ. ಇದು ನೋಡ್ರಿ ಬೆಸ್ಟ್ ಐತಿ, ಇದನ್ನು ನೀವು ಅಟ್ಟ ಅಲ್ಲ ಬೇರೆ ಬೇರೆ ದೇಶಗಳಿಗೂ ಕೂಡ ಇದನ್ನು ಒಯ್ಯಾಕತ್ತಾರ. ಅಷ್ಟು ಅದ್ಭುತವಾಗಿರುವಂಥ ಸೀರೆ ಐತಿ, ಭಾಳ ಚಲೋ ಐತಿ ವೈರಿ ಅಂತ. ಆವಾಗ ಆ ಸೀರೆ ಇವನು ತೊಗೊಂಡು ಯುವಕ ಏನು ಮಾಡ್ತಾನಂದ್ರೆ, ಅವಾಗ ಸೊಕ್ಕಿತ್ತು, ನಾನಂತೆ ರೊಕ್ಕ ಐತಿ, ನಾನು ಶ್ರೀಮಂತ ಅದನ್ನು ಅನ್ನುವಂಥ ಸೊಕ್ಕಿತ್ತು. ಆ ಸೊಕ್ಕಿನಿಂದ ಏನು ಮಾಡ್ತಾನೆ, ಆ ಸೀರೆ ತೊಗೊಂಡು ಹರಿದು ಬಿಡ್ತಾನೆ, 2 ಭಾಗ ಮಾಡಿಬಿಡ್ತಾನೆ. ಆವಾಗ ಅವನು ಕೇಳ್ತಾನೆ, ಈಗ ನೀವು ಫಸ್ಟ್ ಇದ್ರ ರೇಟ್ 10,000 ಹೇಳಿದ್ರಿ, ಈಗ ಎಷ್ಟು ಆತಿದ್ರ ರೇಟ್ ಅಂತ ಕೇಳಿದೆವು. ಯಾರು? ಶ್ರೀಮಂತ ಹುಡುಗ. ಆವಾಗ ಆ ನೇಯ್ದಿರುವಂಥ ಆ ನೇಕಾರ ಹೇಳ್ತಾನೆ, ಅದು ಮೊದಲ ಕೂಡಿತ್ತು, ಅದಕ್ಕೆ 10,000 ಇತ್ತು ರೀ, ಈಗ ಹರಿದು 2 ಮಾಡಿರಲ್ಲ, ಈ ಭಾಗಕ್ಕೆ 5,000, ಇದಕ್ಕೆ 5,000 ಅಂದು. ಯಾಕಂದ್ರೆ ಅದರೊಳಗೆ ವಿಶೇಷವಾಗಿರುವಂಥ ಎಳೆಗಳನ್ನ ಹಾಕಿ ಭಾಳ ಅದ್ಭುತವಾಗಿ ಅವನು ತಯಾರು ಮಾಡಿದ್ದ. ಅದು ಆಯ್ತು, ಹಿಂಗಂದ ಮೇಲೆ ಇದಕ್ಕೆ 5,000, ಇದಕ್ಕೆ 5,000 ಅಂದಮೇಲೆ ಮತ್ತೆ ಇದ್ರಾಗ 2 ಮಾಡಿದ, ಇದ್ರಾಗ 2 ಮಾಡಿದ. ಈಗ ಎಷ್ಟು ಆತ? ಇದಕ್ಕೆ 2,500, ಇದಕ್ಕೆ 2,500, ಇದಕ್ಕೆ 2,500, ಇದಕ್ಕೆ 2,500 ಅಂತ ಹೇಳಿದ ರೇಟ್. ನೀವು ಆಯ್ತು, ಅಷ್ಟಕ್ಕೆ ಸಮಾಧಾನ ಆಗ್ಬೇಕಿಲ್ಲ ನೀವು. ಅದನ್ನು ಸಮಾಧಾನ ಇಲ್ಲ, ಬರೋದು ಇಟ್ಟಿಟ್ಟು ತುಣುಕು ಮಾಡಿ ಇಷ್ಟು ಗುಂಪೆ ಹಾಕಿಬಿಟ್ಟ. ಈಗ ಎಷ್ಟಾದ ರೇಟ ಅಂತ ನೀವು. ಯಾಕಂದ್ರೆ ಅವನಂತೆ ರೊಕ್ಕಿತ್ತು, ಅವನಂತೆಲ್ಲ ರೊಕ್ಕಿತ್ತು, ಯುವಕ ಇದ್ದ, ಅವನಲ್ಲಿ ಸೊಕ್ಕು ತುಂಬ್ಕೊಂಡಿತ್ತು. ಹಿಂಗೆ ಇವನ್ನ ಅಸಹ್ಯ ಮಾಡಬೇಕು, ಇವ್ ಎಲ್ಲ ಕಡೆ ಫೇಮಸ್ ಆಗ್ಯಾನಲ್ಲ, ಇವನ್ನ ಕುಗ್ಗಿಸ್ಬೇಕು ಅನ್ನುವಂಥ ಭಾವನೆಯಿಂದನೇ ಬಂದಿದ್ದು ನೀವು, ಸೊಕ್ಕು ತುಂಬಿದ್ದು ನೀವು. ಆವಾಗ ಈಗೆಟ್ಟಾತ್ ರೇಟ್ ಹೇಳು ಅಂದಾಗ ಆ ತುಣುಕಾಗಿರುವಂಥ ಸೀರೆ ತುಣುಕುಗಳನ್ನ ನೋಡ್ಕೊಂತ ನೇಯ್ದಿರುವಂಥ ನೇಯ್ದಿರುವಂಥ ನೇಕಾರ ಕಣ್ಣಾಗ ನೀರು ಬರ್ತಾವ. ಅವಾಗ ಹೇಳ್ತಾನವ, ಇನ್ಕತಕ ಇದಕ್ಕೆ ರೇಟ್ ಇತ್ತು ರೀ, ಇನ್ನು ಮ್ಯಾಲೆ ಇದಕ್ಕೆ ರೇಟ್ ಇಲ್ಲರಿ ಅಂತ ಹೇಳಿ. ಇನ್ಕತಕ ರೇಟ್ ಇತ್ತು ಇದಕ್ಕೆ, ಆದರೆ ಇನ್ನು ಮೇಲೆ ಇದಕ್ಕೆ ರೇಟ್ ಬೆಲೆ ಹಚ್ಚಕ್ಕೆ ಸಾಧ್ಯ ಇಲ್ಲ, ಇದ್ರ ಬೆಲೆ ಎಲ್ಲ ಹೋಗಿಬಿಡ್ತ್ರಿ ಅಂದೆವು. ಆವಾಗ ಇವಾಗ ಅಸಹ್ಯ ಮಾಡ್ಬೇಕಂಥೇಳಿ ಬಂದಿದ್ಲ, ಅವನ ಕಣ್ಣಾಗಿ ನೀರು ನೋಡಿ ನೀವು ಅಪಹಾಸ್ಯ ಮಾಡಿ ನಗಾಕತ್ತ ಈ ಯುವಕ ಶ್ರೀಮಂತ. ಅವಾಗ ನಕ್ಕು ಅವಾಗ ಅಸಹ್ಯ ಮಾಡಿ ಹೇಳ್ತಾನೆ, ಆಗಿಲ್ಲ ತಗೋ, ಏನು ಒಂದು ಸೀರೆದು ಎಷ್ಟು ಇಲ್ಲ, 10,000 ರೂಪಾಯಿ ಆಯಿತು, 10,000 ಇದು ತಗೋ ಅಂತೇಳಿ ಮೂತಿ ಮೇಲೆ 10,000 ರೂಪಾಯಿ ಬಂಡಲ್ ಹೋಗಿದ್ಬಿಡ್ತಾನೆ. ಆವಾಗ ಆ ನೇಕಾರ ಹೇಳ್ತಾನವಾಗ, ನೇಕಾರ ಇಂಥ ಮಾತು ಹೇಳ್ತಾನಲ್ಲ, ನೀವು ಸಾಯೋ ತನಕ ನೆನಪು ಬಿಟ್ಕೋಬೇಕು ಆ ಮಾತನ್ನು. ಅಂಥ ಒಂದು ಮಾತು ಹೇಳ್ತಾನೆ. ತನ್ನ ಮ್ಯಾಲೆ ಒಗೆದಿರುವಂಥ 10,000 ರೂಪಾಯಿ ನೋಟ್ ತೊಗೊಂಡು ಹೊಳೆ ಅವನ ಕೈಯಾಗ ಕೊಟ್ಟ, ನೀವು ಶ್ರೀಮಂತರು ಇರಬಹುದು, ಆದ್ರೆ ಇದಕ್ಕೆ ಬೆಲೆ ತೊಗೊಳಕ್ಕೆ ನಾನು ನಿಮ್ಮಷ್ಟು ಬಡವು ಇಲ್ಲ ಅಂದೆವು. ನಿಮ್ಮಲ್ಲಿ ರೊಕ್ಕದಾಗ ಶ್ರೀಮಂತ ಇರ್ಬೋದು ನೀವು, ಆದ್ರೆ ನೀವು ಹರಿದು ತುಣುಕು ಮಾಡಿರುವಂಥ ಆ ಸೀರೆ ರೊಕ್ಕ ನನಗೆ ಕೊಡಾತೀರಂದ್ರೆ, ಆ ಸೀರೆ ನೀವು ಒಯ್ದು ನಿನ್ನ ಹೆಂಡತಿಗೋ ನಿಮ್ಮ ಅವ್ವಾಗೋ ನಿಮ್ಮ ಅಕ್ಕ ತಂಗಿಯರಿಗೆ ಕೊಟ್ಟಿದ್ರಿ ಅಂದ್ರೆ, ಆ ಸೀರೆ ಉಟ್ಕೊಂಡು ಅವ್ರು ಒಂದು ಸಾರಿ ಸಂತೋಷ ಪಟ್ಟಿದ್ರೆ ಸಾಕು, ನಾನು ನೀವು ಕೊಡುವಂಥ 10,000 ರೂಪಾಯಿ ತೊಗೋತಿದ್ನಿ, ಆದರೆ ಇದ್ರ ರೊಕ್ಕ ನಾನು ತೊಗೊಳಂಗಿಲ್ಲ ಅನ್ನೋ. ಆವಾಗ ಯಾಕೋ ಮಳ್ಳದಿ ಹುಚ್ಚದೇನಿ ಅಂದು, ತೊಗೋಬೇಕಿಲ್ಲ ನೀವೊಂದು ಸೀರೆ ಕೊಟ್ಟಿಪ್ಪ, ಅದು ತೊಗೋತಿದ್ದೆ ಕರೆ, ನೀವು ಇದನ್ನು ಹೋಗಿ ನೀವು ಯಾರಿಗಾದರೂ ಕೊಟ್ಟು ಸಂತೋಷ ಪಡಿಸಿದ್ರಿ ಅಂದ್ರೆ ನಾನು ಅವಾಗ ತೊಗೋತಿದ್ನಿ ಅಂತ ಹೇಳ್ದ. ಅವಾಗ ಇವನಲ್ಲಿರುವಂತಹ ಸ್ವಾಭಿಮಾನವನ್ನು ನೋಡಿ ಈ ಶ್ರೀಮಂತನಿಗೆ, ಕೊಬ್ಬಿನಿಂದ ತುಂಬಿರುವಂಥ ಶ್ರೀಮಂತ ಯುವಕನಿಗೆ ಅವನಿಗೆ ಅಸಹ್ಯ ಮಾಡ್ಬೇಕು ಬಂದವ, ತಾನೇ ಅಸಹ್ಯ ಪಡ್ಕೋತಾನ. ತನಗೇ ಒಂದಿಷ್ಟು ಯಾಕೋ ಬೇಜಾರಾಕೈತಿ, ನಾನು ಹಿಂಗೆ ಮಾಡಬಾರ್ದಾಗಿತ್ತಲ್ಪ, ಇದನ್ನು ಮಾಡಿ ಅಂತ ಹೇಳಿ ತನಗೆ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ.
ಮಾಡಿಕೊಂಡು ಆಯ್ತು ರೀ ತಪ್ಪಾದ್ರೆ ನಾನು ಮಾಡಿದ್ದು ಹಿಂಗೆ ಮಾಡಬಾರ್ದಾಗಿತ್ತು, ನನ್ನ ಜೀವನದೊಳಗೆ ಇದೊಂದು ಪಾಠ ಕಲಿತ್ನಿ, ಯಾರೋ ಒಬ್ಬರು ನಾನು ಶ್ರೀಮಂತದನು ಅನ್ನುವಂತಹ ಶ್ರೀಮಂತಿಕೆ ಸೊಕ್ಕು ನನ್ನಲ್ಲಿ ತುಂಬಿತ್ತು, ಅದಕ್ಕಾಗಿ ನಾ ಹಿಂಗೆ ಮಾಡಿ ನನ್ನ ಕ್ಷಮಾ ಮಾಡಿರಿ ಅಂಥೇಳಿ ಅವ್ನು ಕಾಲಿ ಬಿದ್ದು ಕ್ಷಮಾಪಣೆ ಕೇಳ್ತಾನೆ. ಕೇಳಿ ಆಗಲಿ ತಮ್ಮ ಹೇಳು, ಇನ್ನೊಮ್ಮೆ ಹಿಂಗೆ ಯಾರಿಗೆ ಹಿಂಗೆ ಅಪಹಾಸ ಮಾಡೋಕ್ಕೆ ಹೋಗ್ಬೇಡ ಅಂಥೇಳಿ ಇವ್ನು ಹೇಳ್ತಾನೆ. ಅವಾಗ ಒಂದು ಮಾತು ಕೇಳ್ತಾನೆ ಮತ್ತೊಮ್ಮೆ, ಯಾರು ಇದು ಭಾಳ ಇಂಪಾರ್ಟೆಂಟ್. ಈ ಶ್ರೀಮಂತ ಸೊಕ್ಕಿನಿಂದ ತುಂಬಿರುವಂಥ ಶ್ರೀಮಂತ ಕೇಳ್ತಾನೆ, ಅಲ್ರಿ ಆ ಸೀರೆ ಹರಿದು ಹೋಯ್ತು, ಹರಿದ್ರೂ ಪರವಾಗಿಲ್ಲ, ನೀವು ಆ 10,000 ರೂಪಾಯಿ ತೊಗೊಂಡು ನೀವು ಆರಾಮಾಗಿ ಇರಬಹುದಿತ್ತಲ್ಲ ಅಂದ. ಅವಾಗ ಇವು ಹೇಳ್ತಾನಲ್ಲ, ನೀನು ಹರಿದಿರುವಂಥ ಸೀರೆ ಅದು ಯಾರಿಗೂ ಉಟ್ಕೊಳಕ್ಕೆ ಬರೋಂಗಿಲ್ಲ, ಅದು ಯಾವುದಕ್ಕೂ ಉಪಯೋಗ ಬರೋಂಗಿಲ್ಲ. ಆದರೆ ನೀ ಕೊಡುವಂಥ 10,000 ರೂಪಾಯಿ ನಾನು ತೊಗೊಂಡು ಉಪಯೋಗ ಮಾಡಬಹುದಿತ್ತು, ಆದ್ರೆ ಆ 10,000 ರೂಪಾಯಿ ತೊಗೊಂಡಿದ್ನಿ ಅಂದ್ರೆ ನಿನಗೆ ಈ ಬುದ್ಧಿ ಬರ್ತಿದ್ದಿಲ್ಲ ಅನ್ನುವಂಥದ್ದು ಒಂದು ಮಾತು. ಈ ಬುದ್ಧಿ ನಿನಗೆ ಬರ್ತಿದ್ದಿಲ್ಲ. ನಾ 10,000 ರೂಪಾಯಿ ತೊಗೊಂಡು ನಾನು ಅದನ್ನು ಬಳಸ್ಕೊಂಡು ನಾನು ಚೆನ್ನಾಗಿರ್ಬೋದು, ಆದ್ರೆ ಈ ಒಂದು ಬುದ್ಧಿ ನಿನಗೆ ಸಾಯಿ ತನಕ ಬರ್ತಿದ್ದಿಲ್ಲ, ಈ ಬುದ್ಧಿ ಕಲಿಸೋ ಸಂಬಂಧ ನಾ ರೊಕ್ಕ ತಗೋಲಿಲ್ಲ ಅಂತೇಳಿ ಹೇಳಿದ. ಈ ಕತೆ ಈ ಸಂದರ್ಭದಲ್ಲಿ ನಿಮಗೆ ನಾ ಇಲ್ಲಿ ಯಾಕೆ ಹೇಳಕತ್ತೆ ಅನ್ನೋದು ಈಗ ಬರ್ತನ ಪ್ರಶ್ನೆ. ಇವರು ಹನುಮಾನ್ ಚಾಲೀಸ ಓದ್ತಾರ, ಅದರ ಪ್ರಭಾವ ಅದರ ಫಲಗಳು ಇವ್ರಿಗೆಲ್ಲ ಗೊತ್ತದಾವ, ಅದನ್ನು ತಾವು ಅಷ್ಟೇ ಮಾಡ್ಕೊಳ್ಳೋದು ಬಿಟ್ಟು ನಿಮ್ಮ ಎಲ್ಲರಿಗೂ ತಿಳಿಸ್ಬೇಕನ್ನುವಂತಹ ಪ್ರಯತ್ನ ಮಾಡಿ ಇಷ್ಟೆಲ್ಲ ಆಯೋಜನೆ ಮಾಡ್ಯಾರಲ್ಲ, ಯಾಕೆ ಮಾಡ್ಯಾರ? ತಾವು ಸ್ವತಃ ಅದನ್ನು ತಗೊಂಡು ಉಪಯೋಗ ಮಾಡಿದರೆ ಅಷ್ಟು ಕಿಮ್ಮತ್ತಿಲ್ಲ. ನಾವು ಪಠನ ಮಾಡೋದ್ರ ಜೊತೆಗೆ ನಾವು ಅದರ ಉಪಯೋಗ ತಗೊಳ್ಳೋದ್ರ ಜೊತೆಗೆ ನಮ್ಮ ಊರಿನಲ್ಲಿರುವಂಥ ಎಲ್ಲ ಯುವಕರು, ನಮ್ಮ ಊರಿನಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ಅದರ ಪ್ರಭಾವ ಬೀರಲಿ, ಅದರಿಂದ ಎಲ್ಲರಿಗೂ ಆ ರಾಮನ ಅನುಗ್ರಹವಾಗಲಿ, ಎಲ್ಲರಿಗೂ ಹನುಮಂತನ ಅನುಗ್ರಹವಾಗಲಿ ಅಂಥೇಳಿ ಆ ರಾಮನ ಸ್ತೋತ್ರವನ್ನು, ಆ ಹನುಮಂತನ ಸ್ತೋತ್ರವನ್ನು ಎಲ್ಲರೂ ಕೂಡಿ ಪಠನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರ. ನಮಗೆ ಅವರಟ್ಟ ಓದಿದ್ರೆ ಇದರ ಕಿಮ್ಮತ್ತು ಗೊತ್ತಾಕಿದ್ದಿಲ್ಲ. ಅವರಷ್ಟ ಅದನ್ನು ಪಠನೆ ಮಾಡ್ಕೋತ ಒಂದು ವರ್ಷದಿಂದ ಮಾಡ್ಕೊಟ್ಟು ಬಂದಾರಲ್ಲ, ಹಿಂಗೆ ಅವರಟ್ಟ ಮಾಡ್ಕೊತ ಹೋಗಿದ್ರೆ ನಮಗೆ ಅದ್ರ ಮಹತ್ವ ಗೊತ್ತಾಕಿದ್ದಿಲ್ಲ. ಈಗ ನಮಗೆಲ್ಲರಿಗೆ ಮಹತ್ವ ಗೊತ್ತು ಮಾಡ್ಬೇಕಂತ ಹೇಳಿ ಅವರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರಲ್ಲ, ಅವ್ರು ಮಾಡಿರುವಂಥ ಕಾರ್ಯಕ್ರಮದ ಈ ಆಯೋಜನೆ ಬಹಳ ಅದ್ಭುತವಾಗಿರುವಂಥದ್ದು. ಈ ಕಾರ್ಯಕ್ರಮದಿಂದ ಇವತ್ತಿನಿಂದ ನಾವೇನು ಮಾಡೋಣ ಅಂದ್ರೆ, ಸಾಧ್ಯ ಇದ್ದಾಗ ಸಮಯ ಇದ್ದಾಗ ಶನಿವಾರಕ್ಕೊಮ್ಮೆ ಈ ಸಂದರ್ಭದೊಳಗೆ ಇದೇ ಜಾಗದೊಳಗೆ ಅವ್ರ ಜೋಡಿ ಮಾತಾಡ್ಕೊತೀವಿ ನಾವು. ನಮ್ಮ ಹುಡುಗರನ್ನು ಕೂಡ ಈ ಸಂದರ್ಭದೊಳಗೆ ಈ ಜಾಗದೊಳಗೆ ಪ್ರತಿ ಶನಿವಾರ ಹನುಮಾನ್ ಚಾಲೀಸ ಪಠನೆ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಆಕತ್ತೆ, ಅದಕ್ಕೇನು ಭಾಳ ಆಗಂಗಿಲ್ಲ. ಆ ಅರ್ಧ ಗಂಟೆ ಟೈಮನ್ನು ನಾವು ಇಲ್ಲಿ ಕೊಡ್ತೀವಿ. ಸಾಯಂಕಾಲ 7:30ಯಿಂದ 8 ಗಂಟೆ ಇಷ್ಟೊಳಗೆ ಆ ಹನುಮಾನ್ ಚಾಲೀಸವನ್ನು ಎಲ್ಲರೂ ಸಾಮೂಹಿಕವಾಗಿ ಓದೋದ್ರಿಂದ, ನಾವು ಓದೋದ್ರಿಂದ ನಮಗೆ ಒಳ್ಳೇದಾಕತಿ, ಸಾಮೂಹಿಕವಾಗಿ ಓದೋದ್ರಿಂದ ಈ ಊರಿಗೆ ಒಳ್ಳೇದಾಕತಿ, ಈ ರಾಜ್ಯಕ್ಕೆ ಒಳ್ಳೇದಾಕತಿ, ಟೋಟಲ್ ಆಗಿ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯದಾಗುವಂತಹ ವಿಶೇಷವಾಗಿರುವಂಥ ಸ್ತೋತ್ರ ಇದಾಗಿರೋದ್ರಿಂದ ಎಲ್ಲರೂ ಕೂಡ ಸಾಮೂಹಿಕವಾಗಿ ಓದುವಂಥ ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಈ ಹನುಮಂತನನ್ನು ರಾಮನ ಸಮಯದಲ್ಲಿ ನೆನೆಸುವಂಥದ್ದು, ರಾಮನನ್ನು ಹನುಮಂತನ ಸ್ಥಳಗಳಲ್ಲಿ ನೆನೆಸುವಂಥದ್ದು. ಇಲ್ಲಿ ನಾವು ಹನುಮಂತನ ಈಗ ರಾಮಲೆಲ್ಲ ಪ್ರತಿಷ್ಠಾಪನೆಯಾಗಿ 1 ವರ್ಷ ಆಯ್ತಲ್ಲ, ಆ 1 ವರ್ಷದೊಳಗೆ ಹನುಮಂತನ ನಾವು ಯಾಕೆ ಸ್ಮರಣೆ ಮಾಡಬೇಕು, ರಾಮನ ಸ್ಮರಣೆ ಮಾಡಿದ್ರೆ ಇಬ್ಬರಿಗೆ ಒಂದು ಮಾತಾಗಿತ್ತಂತ. ಏನಂದ್ರೆ, ಯಾರು ನಿನ್ನ ಹಂತಕ್ಕೆ ಬರ್ತಾರಲ್ಲ, ಯಾರು ನಿನಗೆ ನಮಸ್ಕಾರ ಮಾಡ್ತಾರಲ್ಲ ಅವ್ರಿಗೆ ನಾ ಆಶೀರ್ವಾದ ಮಾಡ್ತನು, ಯಾರು ನನ್ನ ಹಂತಕ್ಕೆ ಬರ್ತಾರಲ್ಲ ನನಗೆ ನಮಸ್ಕಾರ ಮಾಡ್ತಾರಲ್ಲ ಅವ್ರಿಗೆ ನೀ ಆಶೀರ್ವಾದ ಮಾಡು ಅಂಥೇಳಿ ಇಬ್ಬರು ಪರಸ್ಪರ ಮಾತಾಡ್ಕೊಂಡಿರ್ತಾರೆ, ರಾಮ ಮತ್ತು ಹನುಮಂತ. ಅದಕ್ಕೆ ಹನುಮಂತನ ಗುಡಿಗೆ ಹೋದಾಗ ರಾಮನ ನಾಮಸ್ಮರಣೆ ಮಾಡಬೇಕು, ರಾಮನ ಗುಡಿಗೆ ಹೋದಾಗ ಹನುಮನ ನಾಮಸ್ಮರಣೆ ಮಾಡಬೇಕು, ಆವಾಗ ಪೂರ್ಣ ಇಬ್ಬರು ಅನುಗ್ರಹ ಆಗ್ತೈತೆ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.